ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಪೂಜಾ ಆ ಮೊಬೈಲ್ ನನ್ನ ಹತ್ರನೇ ಇತ್ತು ಅಂತ ಹೇಳಿದ ಸತ್ಯನ ಸೂರ್ಯ ಮೀನನ ಹತ್ರ ಹೇಳ್ತಿರ್ತಾನೆ. ಇದನ್ನ ರೂಮ್ ಅಲ್ಲಿ ನಿಂತ್ಕೊಂಡು ರೋಹಿಣಿ ಕೇಳಿಸ್ಕೊತಿರ್ತಾಳೆ. ಗಾಬರಿಯಿಂದ ಇವ್ರ ಮಾತನ್ನ ಕೇಳಿಸ್ಕೊಳ್ಳೋದಿಕ್ಕೆ ರೋಹಿಣಿ ಇನ್ನೂ ಹತ್ರ ಬಂದಾಗ ಸೂರ್ಯ ಪೂಜಾ ಹೇಳಿದ ವಿಷಯನ ಮೀನನ ಹತ್ರ ಹೇಳ್ತಾನೆ. ರೀ, ಒಂದ್ ವೇಳೆ ಇದ್ರೂ ಇರ್ಬೋದು ರೀ, ಇವ್ರ ಹತ್ರ ಇದ್ದಿದ್ ಮೊಬೈಲು ಹೇಳಿದ್ರಲ್ಲ ಸೆಕೆಂಡ್ ಅಲ್ಲಿ ತಗೊಂಡಿದ್ದು ಅಂತ, ಯಾರೋ ಕದ್ದು ಆ ಮೊಬೈಲ್ ನ ಕೊಟ್ಟಿರ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ, ಯಾರು ಕಳ್ತನ ಮಾಡಿಲ್ಲಮ್ಮ. ಫಂಕ್ಷನ್ ಮುಗಿದ್ಮೇಲೆ ಅದ್ ನನ್ನ ಹತ್ರನೇ ಇತ್ತು, ನನಗ್ ಕ್ಲೀನ್ ಆಗಿ ಜ್ಞಾಪಕ ಇದೆ. ಮನೆಗ್ ಬಂದ್ಮೇಲೆ ಅದು ಮಿಸ್ ಆಗಿರೋದು. ನನ್ ಇಷ್ಟಕ್ಕೆ ಈ ಪೌಡ್ರ ತಗೊಂಡೋಗಿ ಮೊಬೈಲ್ ನ ಆ ಪೂಜೆಗ್ ಕೊಟ್ಟಿರ್ಬೇಕು ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಹಾಗಾದ್ರೆ ನಮ್ ಡೌಟ್ ಕರೆಕ್ಟ್ ಅಂತ ಆಯ್ತು. ರೋಹಿಣಿ ಅವರೇ ಪೂಜೆಗೆ ಆ ಮೊಬೈಲ್ ಕೊಟ್ಟಿರೋದಲ್ವಾ ಅಂತ ಮೀನಾ ಹೇಳ್ತಾಳೆ. ಮೀನಾ, ನಾನು ಎಲ್ಲಾ ರೀತಿಯಿಂದಾನು ಕೇಳಿ ಪ್ರಯತ್ನ ಪಟ್ಟೆ, ಆದ್ರೆ ಈ ಪೌಡ್ರ್ ಹೆಂಗ್ ಕೇಡಿನೋ ಇವಳ ಜೊತೆ ಇರೋಳು ಅಷ್ಟೇ ಕೇಡಿ. ಅವಳು ಯಾವ ವಿಷಯನೂ ಬಾಯೇ ಬಿಡ್ಲಿಲ್ಲ. ಅಂಗಡಿಲ್ ತಗೊಂಡೆ, ಆಮೇಲೆ ಅದನ್ನ ಮಾರನೇ ದಿವ್ಸನೇ ಕಳೆದೋಯ್ತು, ಹಂಗೆ ಹಿಂಗೆ ಅಂತ ಏನೇನೋ ಡವ್ ಮಾಡ್ತಿದ್ಲು. ಪೌಡ್ರ್ ಸಿಕ್ಕಾಕೋಬಾರ್ದು ಅಂತ ಆ ಹುಡುಗಿ ಈ ರೀತಿ ಎಲ್ಲ ಕತೆ ಕಟ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೆ ಪೂಜಾ ಅವರು ಸುಳ್ಳು ಹೇಳ್ತಾರೆ ಅಂತ ನನ್ಗೀಗ್ಲೂ ನಂಬಿಕೆ ಬರ್ತಿಲ್ಲ ರೀ ಅಂತ ಮೀನಾ ಹೇಳಿದಾಗ, ಯಾಕೆ ಯಾಕೆ ನಂಬಿಕೆ ಬರೋದಿಲ್ಲ? ಸೇರೋ ಸಂಘ ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ. ಯಾರ್ ಜೊತೆ ನಾವ್ ಹೆಂಗ್ ಸೇರ್ತೀವೋ ಅವ್ರ ಬುದ್ಧಿ ನಮಗೂ ಬರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದು ನಿಜನೇ, ಕುಡುಕ್ರು ಜೊತೆ ಸೇರಿದ್ರೆ ಚೆನ್ನಾಗಿರೋರು ಕುಡಿಯೋದಕ್ ಶುರು ಮಾಡ್ಬಿಡ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಇವಾಗ ಈ ಉದಾಹರಣೆ ಬೇಕಿತ್ತಾ? ನಾನು ಸೀರಿಯಸ್ ಆಗಿರೋ ವಿಷಯ ಮಾತಾಡ್ತಾ ಇದ್ದೀನಿ. ಈ ಪೌಡ್ರ್ ಜೊತೆ ಸೇರಿ ಅವಳು ಸುಳ್ಳು ಹೇಳದ್ ಕಲ್ತಿದ್ದಾಳೆ. ನೀನ್ ಹೆಂಗೆಂಗೋ ಹೋಗಿ ಅಲ್ಗೆ ಬಂದ್ ನಿಲ್ಲಿಸ್ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಅದನ್ ಬಿಡಿ, ಪೂಜಾ ಹೇಳಿರೋ ರೀತಿನೂ ಇರ್ಬೋದಲ್ವಾ ಅಂತ ಮೀನಾ ಹೇಳಿದಾಗ, ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದೇ ಹೇಳಿದ್ರಲ್ಲ, ಅವ್ರು ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ದಾರೆ ಅಂತ. ಈ ಕಾಗೆ ಸುಬ್ಬ ಆ ವಿಡಿಯೋನ ರಿಲೀಸ್ ಮಾಡಿ ಆ ಮೊಬೈಲ್ ನನಗ್ಯಾಕೆ ಅಂತ ಹೇಳಿ ತಗೊಂಡೋಗಿ ಎಲ್ಲಾದ್ರೂ ಮಾರಿದ್ರು ಮಾರಿರ್ಬೋದು, ಅದನ್ನ ಪೂಜಾ ಅವ್ರು ತಗೊಂಡಿರ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಆಯ್ತು ಕಣಮ್ಮ, ನೀನ್ ಹೇಳ್ದಂಗೆ ಅನ್ಕೊಳ್ಳೋಣ, ಕಾಗೆ ಸುಬ್ಬನೇ ಆ ವಿಡಿಯೋನ ರಿಲೀಸ್ ಮಾಡಿದಾನೆ, ಆಯ್ತು. ಆದ್ರೆ ಈ ಕಾಗೆ ಸುಬ್ಬನ ಹತ್ರ ನನ್ ಫೋನ್ ಹೆಂಗೋಯ್ತು, ಅವನ್ ಯಾರು ಕೊಟ್ಟಿದ್ದು ಹೇಳು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿ ಭಯ ಪಡ್ತಿರ್ತಾಳೆ. ನೋಡು ಮೀನಾ, ನೀನ್ ಏನೇ ಹೇಳು, ನನ್ಗೆ ಈ ಪೌಡ್ರ್ ಮೇಲೆ 100% ಡೌಟ್ ಇದೆ. ಆದ್ರೆ ಅವಳ ಫ್ರೆಂಡು ಈ ಪೌಡ್ರನ್ನ ಕಾಪಾಡೋದಿಕ್ಕೆ ಏನೇನೋ ಸುಳ್ಳು ಹೇಳ್ತಿದ್ದಾಳೆ ಅನ್ಸ್ತಿದೆ. ಅವಳೇನಾದ್ರೂ ನಿಜ ಹೇಳಿದಿದ್ರೆ ಇಷ್ಟೊತ್ತಿಗೆ ಪೌಡ್ರಿಗೆ ಒಂದ್ ಗತಿ ಕಾಣಿಸ್ತಿದ್ದೆ. ಛೇ, ಆ ಹುಡುಗಿ ಏನು ಹೇಳ್ದೆ ಸುಮ್ನೆ ಆಗ್ಬಿಟ್ಲು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಛೇ, ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡೆ. ಆದ್ರೆ ಅವಳು ನನ್ ಮೇಲೆ ಯಾವ್ದೇ ರೀತಿ ದ್ವೇಷ ಕೋಪ ಇಟ್ಕೊಳದೆ ಯಾವ ವಿಷಯನೂ ಸೂರ್ಯನ ಹತ್ರ ಹೇಳಿಲ್ಲ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಆದ್ರೆ ಯಾವ್ದೇ ಕಾರಣಕ್ಕೂ ಈ ವಿಡಿಯೋನ ರಿಲೀಸ್ ಮಾಡಿರೋರ್ಗೆ ನಾನ್ ಸುಮ್ನೆ ಬಿಡೋದಿಲ್ಲ ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಇವ್ನ್ ಇಷ್ಟಕ್ಕೆ ಬಿಡೋ ತರ ಕಾಣಿಸ್ತಿಲ್ವಲ್ಲ, ಏನ್ ಮಾಡೋದು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಕಳ್ಳ ಎಷ್ಟು ದಿವಸ ಅಂತ ತಪ್ಪಿಸ್ಕೊಂಡ್ ಹೋಗಕ್ಕಾಗತ್ತೆ, ಒಂದಲ್ಲ ಒಂದ್ ದಿವ್ಸ ತಿಕ್ಕಾಕೊಳ್ಳೇಬೇಕಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಒಳ್ಳೆ ಕೆಲ್ಸ ಆಯ್ತು, ಪೂಜಾ ನನ್ ಬಗ್ಗೆ ಏನು ಹೇಳಿಲ್ಲ ಅಂತ ರೋಹಿಣಿ ಖುಷಿ ಪಡ್ತಿರ್ತಾಳೆ. ಈ ಕಡೆ ಅದೇ ಖುಷಿಲಿ ಪೂಜೆನ ನೋಡೋದಿಕ್ಕೆ ರೋಹಿಣಿ ಮನೆಗ್ ಬರ್ತಾಳೆ. ಪೂಜಾ ಇವಳ ಮುಖ ನೋಡ್ಬೇಕಾದ್ರೆ ರೋಹಿಣಿ ಓಡೋಗಿ ಪೂಜೆನ ತಪ್ಕೊಂಡು ಅಳ್ತಿರ್ತಾಳೆ. ಯಾಕೆ, ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ಪೂಜಾ ಕೇಳಿದಾಗ, ಪೂಜಾ ಸಾರಿ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಅಂತ ಪೂಜಾ ಕೇಳಿದಾಗ, ಅವತ್ ನಾನ್ ನಿನ್ಗೆ ಏನೇನೋ ಹೇಳಿ ಬೈದ್ಬಿಟ್ಟೆ ಕಣೆ, ನೀನೇನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಮನೇಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಮಾತಾಡ್ಕೋತಾ ಇದ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನು ಅವ್ರೇನು ಹೊಸ್ದಾಗ ಮಾತಾಡ್ಕೋತಾರೆ ಮನೇಲಿ, ಗಂಡ ಹೆಂಡತಿ ಅಂದ್ಮೇಲೆ ಮನೇಲಿ ಮಾತಾಡ್ಕೊಳ್ದೆ ಹಾಗೆ ಇರ್ತಾರ ಅಂತ ಪೂಜಾ ಹೇಳ್ತಿರ್ತಾಳೆ. ಅದು ಹಾಗಲ್ಲ ಕಣೆ, ಆ ಸೂರ್ಯ ನಿನ್ ಹತ್ರ ಬಂದು ಕಳೆದೋಗಿರೋ ಅವ್ನ್ ಮೊಬೈಲ್ ಬಗ್ಗೆ ನಿನ್ ಹತ್ರ ಕೇಳಿದ್ನಂತೆ, ಆದ್ರೆ ನೀನು ಅವನ ಹತ್ರ ಯಾವ ವಿಷಯನೂ ಹೇಳಿಲ್ವಲ್ಲ, ಬೇರೆ ಏನೋ ಹೇಳಿ ಅದನ್ನ ಸಂಭಾಳಿಸ್ದೆ ಅಂತ ಅವ್ನ್ ಹೇಳ್ತಿದ್ದ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದು, ಲಾಯರ್ ತರ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾನೆ ಇದ್ದ ಕಣೆ, ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ನಾನ್ ಹೇಳಿದ್ದನ್ನೆಲ್ಲ ಅವ್ನ್ ನಂಬುದ್ನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಪೂಜಾ ಹೇಳ್ತಿರ್ತಾಳೆ. ನೋಡೆ, ಅವ್ನ್ ನಂಬ್ತಾನೋ ಬಿಡ್ತಾನೋ ಅದು ಮುಖ್ಯ ಅಲ್ಲ, ಆದ್ರೆ ನೀನು ನನ್ನಿಂದಾಗಿ ಅವನ ಹತ್ರ ಸುಳ್ಳು ಹೇಳೋ ಹಾಗಾಯ್ತು. ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನನ್ ಜಗಳ ಮಾಡಿದ್ ಹೋಗಿದ್ ನೋಡಿ ಇನ್ನೂ ಕೋಪದಲ್ಲಿ ಎಕ್ಸ್ಟ್ರಾ ಸೇರ್ಸಿ ಬೇಕಾದ್ರೂ ಹೇಳಿರ್ತಿದ್ರು. ಆದ್ರೆ ನೀನು
ಈಗ್ಲೇ ನನ್ನನ್ನ ಕಾಪಾಡಿದ್ಯಾ ಕಣೆ. ನನ್ ಮೇಲಿರೋ ಕೋಪದಲ್ಲಿ ನೀನು ನಿಜಾನ ಹೇಳ್ಬಿಟ್ಟಿದಿದ್ರೆ ನನ್ ಲೈಫೇ ಹಾಳಾಗೋಗ್ತಿತ್ತು ಕಣೆ. ಆದ್ರೆ ನೀನು ಏನು ಹೇಳಿಲ್ವಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನಿನ್ ಮೇಲಿರೋ ಕೋಪಕ್ಕೆ ಎಲ್ಲ ಹೇಳ್ಬಿಡ್ಬೇಕು ಅಂತ ಅನ್ಕೊಂಡೆ ಕಣೆ. ಆದ್ರೆ ಏನೋ ಹೇಳ್ತಾರಲ್ಲ, ಕತ್ತಿಯಿಂದ ಚುಚ್ಚಿರೋದು ಫ್ರೆಂಡೇ ಆಗಿದ್ರು ಅದನ್ನ ಆಚೆ ಹೇಳ್ಬಾರ್ದಂತೆ. ನೀನು ನನ್ನನ್ನ ಯಾವ ರೀತಿ ನೋಡ್ತಿದ್ಯೋ ನನಗ್ ಗೊತ್ತಿಲ್ಲ, ಆದ್ರೆ ನನಗ್ ನೀನ್ ಯಾವತ್ತಿದ್ರು ಪ್ರಾಣ ಸ್ನೇಹಿತನೇ ಕಣೆ. ಅದಕ್ಕೆ ನನ್ನಿಂದ ನಿಜ ಹೇಳೋದಕ್ಕಾಗ್ಲಿಲ್ಲ ಅಂತ ಪೂಜಾ ಹೇಳ್ಬೇಕಾದ್ರೆ ಸಾರಿ ಕಣೆ ಅಂತ ರೋಹಿಣಿ ಪೂಜಿನ ತಪ್ಕೊಳ್ತಾಳೆ. ಸರಿ ಬಿಡೆ, ಆಗಿದ್ ಹಾಗೋಯ್ತು ಅಂತ ಪೂಜಾ ಹೇಳ್ಬೇಕಾದ್ರೆ ಸಾರಿ ಕಣೆ ಅಂತ ಮತ್ತೆ ರೋಹಿಣಿ ಹೇಳ್ಬೇಕಾದ್ರೆ ಓ ಹೋಗ್ಲಿ ಬಿಡೆ, ನೀನ್ ಇಷ್ಟಪಟ್ಟಿದ್ ಜೀವನ ನಿನಗ್ ಸಿಗ್ಬೇಕು ಅಂತ ಈ ರೀತಿ ಸುಳ್ಳು ಹೇಳ್ದೆ, ಅದ್ರಲ್ಲೇನ್ ತಪ್ಪಿಲ್ಲ, ಫೀಲ್ ಮಾಡ್ಕೋಬೇಡ ಅಂತ ರೋಹಿಣಿ ಬೆನ್ಗೆ ಪೂಜಾ ತಟ್ಬೇಕಾದ್ರೆ ರೋಹಿಣಿ ನೋವಾಗ್ತಿದೆ ಅಂತ ಹೇಳ್ತಾಳೆ. ಯಾಕೆ, ಏನೇ ಆಯ್ತು, ಎಲ್ಲಾದ್ರೂ ಬಿದ್ಯಾ, ಏಟ್ ಮಾಡ್ಕೊಂಡ್ಯಾ ಅಂತ ಪೂಜಾ ಕೇಳ್ದಾಗ ಇಲ್ಲ ಕಣೆ, ಮನೋಜ್ ಹೊಡ್ದಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಏನು, ಮನೋಜ್ ನೀನು ಹೊಡೆದ್ನ? ಏನೇ ಹೇಳ್ತಿದ್ಯಾ? ಅವ್ರು ನೀನು ಅಂದ್ರೆ ತುಂಬಾ ಇಷ್ಟ ಅಲ್ವೇನೆ ಅವ್ರಿಗೆ, ನಿನಗೆ ಯಾಕೆ ಹೊಡಿತಾರ ಅವ್ರು ಅಂತ ಪೂಜಾ ಕೇಳ್ಬೇಕಾದ್ರೆ ನನ್ಗೆ ದೆವ್ವ ಬಂದಿದೆ ಅಂತ ಈ ರೀತಿ ಮಾಡ್ದ ಕಣೆ ಅಂತ ರೋಹಿಣಿ ಹೇಳಿದಾಗ ಏನೋ ದೆವ್ವನ, ಏನೇ ಹೇಳ್ತಿದ್ಯಾ ನೀನ್ ರೋಹಿಣಿ ತಾನೆ, ನೀನ್ ಕಾಲ್ ತೋರ್ಸು ಅಂತ ಪೂಜಾ ಹೇಳ್ಬೇಕಾದ್ರೆ ಏ ಬಿಡೆ, ನೀನ್ ಬೇರೆ, ದೆವ್ವ ಗಿವ್ವ ಎಲ್ಲ ಏನು ಇಲ್ಲ, ನನಗೆ ಅವಾಗ ಈ ಮೀನಾ ಹೊಡಿಯೋ ತರ, ಅವಳ ಹತ್ರ ಸಿಕ್ಕಾಕೊಳೋ ತರ ಕನ್ಸ್ ಬೀಳುತ್ತೆ ಅಂತ ಹೇಳಿದ್ದೆ ತಾನೆ. ಆ ತರ ಕನ್ಸ್ ಬೀಳ್ಬೇಕಾದ್ರೆಲ್ಲ ನಾನು ಒದ್ದಾಡ್ತಿದ್ನಲ್ಲ, ಅದನ್ ನೋಡಿ ನಮ್ಮ ಅತ್ತೆ ಮತ್ತೆ ಈ ಮನೋಜ್ ಇಬ್ರು ಸೇರಿ ಸತ್ತೋಗಿರೋ ನಮ್ಮ ಅಪ್ಪನ ಆತ್ಮ ನನ್ ಮೇಲ್ ಬಂದಿದೆ ಅಂತ ಹೇಳಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಓ ಹಾಗಾ, ಹೌದು ಕಣೆ, ಅದಕ್ಕೋಸ್ಕರ ಯಾವ್ದೋ ಒಬ್ರು ಸ್ವಾಮೀಜಿ ಕರ್ಕೊಂಡ್ ಬಂದು ದೆವ್ವ ಓಡಿಸ್ತೀನಿ ಅಂತ ಅನ್ಬಿಟ್ಟು ಕಡ್ಡಿ ತಗೊಂಡ್ ಹೊಡಿತಿದಾರ್ ಕಣೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ನನ್ ಹೊಡಿತಾನೆ ಇದಾರ್ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಏನೇ ನೀನು ಈ ತರ ತಗ್ಲಾಕೊಂಡಿದ್ಯಲ್ಲೇ, ಹಾಗಾದ್ರೆ ಡೈಲಿ ಒದೆ ತಿಂತಿದ್ಯಾ ನೀನು ಅಂತ ಪೂಜಾ ಕೇಳಿದಾಗ ಹೌದು ಕಣೆ, ಮಲಗಿದ್ರು ಬಿಡ್ತಾ ಇಲ್ಲ ಕಣೆ, ಮಲಗಿದ್ರು ಹೊಡೆದು ಎಬ್ಬಿಸ್ತಿದಾರ್ ಕಣೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಲೇ, ನೀನ್ ಯಾವತ್ತು ನನ್ ಜೊತೆ ಕೋಪದಲ್ಲಿ ಮಾತಾಡ್ದವಳೆ ಅಲ್ಲ ಕಣೆ, ಅವತ್ ಬಂದು ಕೋಪದಲ್ಲಿ ಬಾಯಿಗೆ ಬಂದಂಗ್ ಬೇರೆ ಬೈದೆ. ನಿಮ್ಮ ಅಪ್ಪನ ಆತ್ಮ ಏನಾದ್ರೂ ನಿಜವಾಗ್ಲೂ ಬಂದ್ಬಿಟ್ಟಿದ್ಯಾನೆ ನಿನ್ ಮೇಲೆ ಅಂತ ಪೂಜಾ ಕೇಳ್ಬೇಕಾದ್ರೆ ಯಾಕೆ ನೀನು ಹಿಂಗ್ ಮಾತಾಡ್ತಿದ್ಯಾ ಅಂತ ರೋಹಿಣಿ ಹೇಳ್ದಾಗ ಇನ್ನೇನೆ ಮತ್ತೆ ದಿವ್ಸ ಈ ತರ ಒದೆ ತಿನ್ಕೊಂಡ್ ಸಾಯ್ತಿಯೇನೆ ಅಂತ ಪೂಜಾ ಕೇಳಿದಾಗ ಇದಕ್ಕೊಂದ್ ಐಡಿಯಾ ಮಾಡಿದೀನ್ ಕಣೆ, ದೆವ್ವ ಇಲ್ಲ ಅಂದ್ರೆ ಹೊಡಿತಾರೆ, ದೆವ್ವ ಇರೋ ತರ ಮೇಂಟೈನ್ ಮಾಡಿದ್ರೆ ಅಂತ ರೋಹಿಣಿ ಹೇಳಿದಾಗ ಮೇಂಟೈನ್ ಮಾಡಿದ್ರೆ ಏನೇ ಮಾಡ್ತೀಯಾ ಅಂತ ಪೂಜಾ ಕೇಳ್ತಾಳೆ. ಮೇಂಟೈನ್ ಮಾಡ್ಬಿಟ್ಟು ಇವ್ರಿಗೊಂದ್ ಗ್ರಾಚಾರ ಕಾಣಿಸ್ತೀನಿ ಕಣೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸರಿ, ಇದಕ್ಕೇನೋ ಪರಿಹಾರ ಕಂಡಿಡಿತ್ಯಾ? ಈ ಸೂರ್ಯನ ಹತ್ರ ಬೇರೆ ತಗ್ಲಾಕೋತಾ ಇದೀವಲ್ಲ, ಇದಕ್ಕೇನ್ ಮಾಡ್ತೀಯಾ? ಅದು ಅಲ್ದೆ ಆ ಕಾಗೆ ಸುಬ್ಬನ್ ಮೇಲೆ ಸ್ಟ್ರಾಂಗ್ ಆಗಿ ಅವನ್ಗೊಂದ್ ಫೀಲ್ ಇದೆ, ಅವನೇ ಮಾಡಿರೋದು ಅಂತ. ನೆಕ್ಸ್ಟ್ ಏನಾದ್ರೂ ಸೂರ್ಯ ಹೋಗಿ ಆ ಕಾಗೆ ಸುಬ್ಬನ್ ಹತ್ರ ಮಾತಾಡಿದ್ರೆ ಏನೇ ಮಾಡೋದು ಅಂತ ಪೂಜಾ ಕೇಳಿದಾಗ ಖಂಡಿತ ಹೋಗ್ತಾನ್ ಕಣೆ ಅಲ್ಗುನು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅದಕ್ಕೇನೆ ಮಾಡ್ತೀಯಾ ಅಂತ ಪೂಜಾ ಕೇಳ್ತಾಳೆ. ಈ ವಿಷಯವಾಗಿ ಆ ಕಾಗೆ ಸುಬ್ಬಂಗ್ ಹೇಳ್ಬೇಕು ಕಣೆ, ಅವ್ನ್ಗೆಲ್ಲ ವಿಷಯನ ಹೇಳಿ ಅವ್ನ್ಗ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ಬೇಕು. ಹಾ, ಬಂದಿದ್ ವಿಷಯನೇ ಮರ್ತೋದೆ ಕಣೆ, ರವಿ ಮತ್ತೆ ಶ್ರುತಿದು ಆನಿವರ್ಸರಿ ಫಂಕ್ಷನ್ ಇದೆ, ನೀನು ಬರ್ಬೇಕು ಕಣೆ ಅಂತ ರೋಹಿಣಿ ಹೇಳಿದಾಗ ಓ ಪಾರ್ಟಿನಾ, ಬರ್ತೀನಿ ಬಿಡೆ ಅಂತ ಪೂಜಾ ಒಪ್ಕೋತಾಳೆ. ಈ ಕಡೆ ರಾತ್ರಿ ಮಲ್ಕೊಳೋದಕ್ಕೆ ಅಂತ ರೋಹಿಣಿ ಹೋಗ್ಬೇಕಾದ್ರೆ ಮನೋಜ ಕಡ್ಡಿ ತಗೊಂಡ್ ಬರ್ತಾನೆ. ನೋಡು ಮನೋಜ್, ನಾನ್ ಸುಮ್ನೆ ಇರೋದಿಲ್ಲ ನೋಡು, ನನ್ ಕೋಪ ಬರಸ್ಬೇಡ, ನನ್ ತುಂಬಾ ನೋವಾಗುತ್ತೆ, ನನ್ಗ್ ಹೊಡಿಬೇಡ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನೋಡ್ ರೋಹಿಣಿ, ನನ್ ಜೀವನದಲ್ಲಿ ಇಷ್ಟ ಆಗ್ದಿರ ಮಾಡ್ತಾ ಇರೋ ಕೆಲ್ಸ ಯಾವ್ದು ಗೊತ್ತಾ, ಇದೊಂದೇ ಅಂತ ಮನೋಜ ಹೇಳ್ಬೇಕಾದ್ರೆ ಇಷ್ಟ ಇಲ್ಲ ಅಂದ್ರೆ ಮಾಡ್ಬೇಡ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏನ್ ಮಾಡುದು ರೋಹಿಣಿ, ನೀನ್ ಸರಿ ಹೋಗ್ಬೇಕು ಅಂದ್ರೆ ನಾನ್ ಇದನ್ ಮಾಡ್ಲೇಬೇಕು, ನಾನ್ ಬೇಕು ಅಂತ ಮಾಡ್ತಿಲ್ಲಮ್ಮ, ಸ್ವಾಮೀಜಿ ಹೇಳಿರೋದು. ಈಗ ಹೊಡಿತಾ ಇರೋದು ನಿನಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು, ನಾನ್ ಹೊಡಿತಾ ಇರೋದು ನಿಮ್ಮ ಅಪ್ಪಂಗೆ. ಅದು ನನ್ಗೆ ಎಷ್ಟು ನೋವಾಗ್ತಿದೆ ಗೊತ್ತಾ, ಹೆಣ್ ಕೊಟ್ಟಿರೋ ಮಾವನ್ನ ಹೆಂಗ್ ಹೊಡಿಯೋದೇಳು, ನನಗ್ ಬೇರೆ ದಾರಿನೇ ಇಲ್ಲ ರೋಹಿಣಿ, ದಯವಿಟ್ಟು ನನಗ್ ಕ್ಷಮಿಸ್ಬಿಡು, ನಾನ್ ಇವಾಗ ನಿನ್ಗ್ ಹೊಡಿತೀನಿ ಅಂತ ಮನೋಜ ಕಡ್ಡಿನ ಮೇಲೆ ಕೆತ್ತದಾಗ ಮನೋಜ್ ಒಂದ್ ನಿಮಿಷ ಮನೋಜ್, ನನ್ ಮಾತನ್ನ ಕೇಳಿ, ನನಗೆ ಇದೆಲ್ಲ ಅರ್ಥ ಆಗ್ತಿದೆ, ಸ್ವಲ್ಪ ದಿವಸ ನಾನು ಡಿಸ್ಟರ್ಬ್ ಆಗಿದ್ದೀನಿ. ನೋಡು ಮನೋಜ್, ಸೈಕಲಾಜಿಕಲ್ ಪ್ರಕಾರ ನೋಡಿದ್ರೆ ನನ್ ಈ ತರ ಡಿಸ್ಟರ್ಬ್ ಆಗಿರೋದಿಕ್ಕೆ ನಾನ್ ಟ್ರೀಟ್ಮೆಂಟ್ ತಗೋಬೇಕು, ನೀನು ಈ ರೀತಿ ಎಲ್ಲ ಹೊಡೆಯೋದ್ ತಪ್ಪು ತಾನೆ ಅಂತ ರೋಹಿಣಿ ಕೇಳಿದಾಗ ನೋಡ್ ರೋಹಿಣಿ, ನೀ ಇರೋ ಪರಿಸ್ಥಿತಿಲಿ ಈ ಸೈನ್ಸ್ ಹಿಸ್ಟ್ರಿ ಅಂತ ನೋಡಕೊಂಡು ಇರೋದಕ್ ಆಗೋದಿಲ್ಲಮ್ಮ, ನಿನ್ಗೆ ಇವಾಗ ಹೊಡಿಯೋದ್ ಮುಖ್ಯ ಅಂತ ಮತ್ತೆ ಮನೋಜ್ ಹೊಡಿಯೋದಿಕ್ಕೆ ಕಡ್ಡಿನ ಎತ್ಕೊಂಡಾಗ ಮನೋಜ್ ಒಂದ್ ನಿಮಿಷ ಮನೋಜ್, ನಾನು ಹೇಳೋದನ್ನ ಕೇಳಿ, ಈ ರೀತಿ ಹೊಡೆದ್ರೆ ಅದು ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೇನೆ ಮನೋಜ ಯಾಮಾರ್ಸಿ ರೋಹಿಣಿಗೆ ಹೊಡೆದ್ಬಿಡ್ತಾನೆ. ಮನೋಜ್, ಏನ್ ಮನೋಜ್ ನೀವು ಅಷ್ಟ್ ಹೇಳಿದ್ರೆ ನನ್ ಮಾತೆ ಕೇಳೋದಿಲ್ಲ, ಎಷ್ಟು ನೋವಾಗ್ತಿದೆ ಗೊತ್ತಾ, ಓದಿರೋನ್ ತಾನೇ ನೀನು, ಇದನ್ನೆಲ್ಲ ನಂಬಿ ಈ ರೀತಿ ಹೊಡಿತಿದ್ಯಲ್ಲ
ಅಂತ ರೋಹಿಣಿ ಅಳ್ಬೇಕಾದ್ರೆ, ನೋಡು ರೋಹಿಣಿ, ಎಷ್ಟೇ ಓದಿದ್ರುನು ನಂಬಿಕೆನ ಬಿಡೋದಕ್ಕಾಗೋದಿಲ್ಲಮ್ಮ. ಸೈನ್ಸ್ಗಿಂತ ನಂಬಿಕೆಗೆ ಜಾಸ್ತಿ ಪವರ್ ಇರೋದು ಅಂತ ಹೇಳ್ಕೊಂಡು ಮತ್ತೆ ಮನೋಜ ಹೊಡೆಯೋದಕ್ ಹೋದಾಗ ರೋಹಿಣಿ ಆ ಕಡ್ಡಿನ ಹಿಡ್ಕೊಂಡ್ಬಿಡ್ತಾಳೆ. ಹಾಗೆ ಕೋಪದಿಂದ ಮನೋಜನ್ನ ಗುರಾಯಿಸ್ಬೇಕಾದ್ರೆ ಮನೋಜ ಕಡ್ಡಿನ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಇವನ್ಗೆ ಹೇಗಾದ್ರೂ ಮಾಡಿ ಇದರಿಂದ ತಪ್ಪಿಸ್ಬೇಕು, ಇಲ್ಲಾಂದ್ರೆ ಹೊಡಿತಾನೆ ಇರ್ತಾನೆ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ರೋಹಿಣಿ ಬಿಡು ರೋಹಿಣಿ ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ದೆವ್ವ ಬಂದಿರೋಳ್ ತರ ನಾಟಕ ಮಾಡ್ತಿರ್ತಾಳೆ. ಅದನ್ನ ನೋಡಿ ಮನೋಜನ್ಗೆ ಭಯ ಆಗತ್ತೆ. ಮನೋಜನ್ನ ಕೈ ಹಿಡ್ಕೊಂಡು ರೋಹಿಣಿ ಎಳೆದಾಡ್ತಿರ್ತಾಳೆ. ಅಮ್ಮ ಅಮ್ಮ ಬಾರಮ್ಮ, ಬೇಗ ಬಾರಮ್ಮ ಅಂತ ಮನೋಜ ಕರಿಬೇಕಾದ್ರೆ ರೋಹಿಣಿ ಪ್ರಜ್ಞೆ ತಪ್ದೋಳ್ ತರ ನಾಟಕ ಮಾಡ್ತಿರ್ತಾಳೆ. ಹಾಗೆ ಅವಳು ಎದ್ ಕುತ್ಕೊಂಡಾಗ ರೋಹಿಣಿ ಏನಾಯ್ತು ರೋಹಿಣಿ ಅಂತ ಮನೋಜ ಕೇಳ್ತಾನೆ. ಮನೋಜ್, ನಮ್ಮಪ್ಪ ನನ್ ಬಾಡಿ ಬಿಟ್ಟು ಆಚೆ ಹೋದಂಗ್ ಅನ್ನಿಸ್ತು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಾ, ನಿಮ್ಮಪ್ಪ ಹೊರಟೋದ್ರ ನಿಜವಾಗ್ಲೇನಾ? ಅಬ್ಬಾ ಅಂತ ಮನೋಜ ನಿಟ್ಟುಸಿರು ಬಿಟ್ಕೊಂಡು ನಗ್ತಿರ್ತಾನೆ. ಮನೋಜ್, ನೀವ್ ಹೇಳಿದ್ದೆ ಕರೆಕ್ಟು. ಈಗ ನನ್ಗೆ ಆತರ ಯಾವ್ದೇ ರೀತಿ ವೈಬ್ರೇಷನ್ ಬರ್ತಿಲ್ಲ. ಏನೋ ಒಂಥರ ಗಾಳಿಲಿ ತೇಲಾಡ್ದಂಗ್ ಅನ್ನಿಸ್ತಿದೆ. ಅಷ್ಟೇ ಅಲ್ಲ, ಇವಾಗ ನೀವ್ ನನ್ಗೆ ಹೊಡೆದ್ರಲ್ಲ, ಅದು ನನ್ಗೆ ನೋವೇ ಆಗ್ಲಿಲ್ಲ ಗೊತ್ತಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾ ಹೇಳ್ದೆ ತಾನೆ, ಅದು ನಿಮ್ಮಪ್ಪಂಗ್ ನೋವಾಗಿರುತ್ತೆ ನೋಡ್ದಾ, ಇವಾಗ ಸರಿ ಆಯ್ತು ತಾನೆ ಅಂತ ಮನೋಜ ಹೇಳ್ದಾಗ, ಹೌದು ಮನೋಜ್, ಎಲ್ಲ ಸರಿ ಹೋಯ್ತು, ನನ್ಗೆಲ್ಲ ಸರಿ ಹೋಯ್ತು ಮನೋಜ್ ಅಂತ ರೋಹಿಣಿ ನಕ್ಕೊಂಡು ಮನೋಜನ ಹತ್ರ ಹೇಳ್ತಿರ್ತಾಳೆ. ಹಾಗೆ ಮನೋಜ ಕೋಲನ್ನ ಎತ್ಕೊಂಡಾಗ, ಮತ್ತೆ ಹೊಡಿತೀರಾ ಅಂತ ರೋಹಿಣಿ ಕೇಳ್ತಾಳೆ. ಇನ್ಮೇಲೆ ಈ ಕೋಲಿನ ಅವಶ್ಯಕತೆ ಇಲ್ಲಮ್ಮ, ಆದ್ರೆ ಆ ಸ್ವಾಮೀಜಿ ಸಿಕ್ಕಾಪಟ್ಟೆ ಪವರ್ಫುಲ್ ಇರೋರು ಅನ್ಸುತ್ತೆ ನೋಡು. ನಿಮ್ಮಪ್ಪನ್ ಆತ್ಮ ಬಂದು ನೀನಲ್ಲಿ ಸೇರ್ಕೊಂಡಿರೋದನ್ನ ಎಷ್ಟು ಈಸಿಯಾಗಿ ಕಳಿಸ್ಬಿಟ್ರಂತ ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದು ಮನೋಜ್, ನಿಜ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಇನ್ಮೇಲೆ ಯಾರಿಗಾದ್ರೂ ಈ ತರ ಪ್ರಾಬ್ಲಮ್ ಬಂದ್ರೆ ಅವ್ರನ್ನೇ ರೆಕಮೆಂಡ್ ಮಾಡ್ತೀನಿ ಅಂತ ಮನೋಜ ಹೇಳ್ತಿರ್ತಾನೆ. ಥ್ಯಾಂಕ್ ಯು ಸೋ ಮಚ್ ಮನೋಜ್, ನಿಮ್ಮಿಂದಾಗಿ ನನ್ಗೆಷ್ಟು ಒಳ್ಳೇದಾಯ್ತು ಅಂತ ರೋಹಿಣಿ ಮನೋಜನ ಹತ್ರ ಹೇಳ್ತಿರ್ತಾಳೆ. ಹಬ್ಬ, ಇವಾಗ ಒಂಥರ ಸಮಾಧಾನ ಆಯ್ತು ಅಂತ ಮನೋಜ ಹೇಳ್ತಿರ್ತಾನೆ. ಈ ಕಡೆ ರವಿ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿಗೆ ಅವನ್ ಫ್ರೆಂಡ್ ಬಂದು, ಏನೋ ರವಿ, ಇವತ್ತು ನಿಮ್ದು ಆನಿವರ್ಸರಿ ಪಾರ್ಟಿ ಇದ್ಕೊಂಡು ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಲ್ಲ, ಬೇಗ ಹೊರಡ್ಬಾರ್ದಾ ಅಂತ ಹೇಳ್ತಿರ್ತಾನೆ. ಏನೋ ಮಾಡೋದು, ಆರ್ಡರ್ ಎಲ್ಲ ಜಾಸ್ತಿ ಇದಾವಲ್ಲ, ಸರಿ ನೀನ್ ಆರ್ಡರ್ ತಗೊಂಡೋಗು, ನಾನು ಮಿಕ್ಕಿದ ಆರ್ಡರ್ಗಳನ್ನೆಲ್ಲ ರೆಡಿ ಮಾಡ್ಬಿಟ್ಟು ನಾನು ಹೋಗ್ತೀನಿ ಅಂತ ರವಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಆ ಹೋಟೆಲ್ ಓನರ್ ಮಗಳು ಜಾರಿ ಕೆಳಗಡೆ ಬೀಳ್ತಾಳೆ. ರವಿ, ನನ್ನಿಂದ ಒಂದ್ ಹೆಜ್ಜೆನು ಮುಂದಿಡಕ್ ಆಗ್ತಿಲ್ಲ ಅಂತ ಹೋಟೆಲ್ ಓನರ್ ಮಗಳು ಬಡ್ಕೊಳ್ಬೇಕಾದ್ರೆ ರವಿ, ನಾನ್ ನಿಮ್ಮನ್ನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಎತ್ಕೊಂಡು ಆಚೆ ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ಶ್ರುತಿ ಬಂದು ಅದನ್ನ ನೋಡ್ತಾಳೆ. ಶ್ರುತಿ, ಇವ್ರು ಕೆಳಗಡೆ ಬಿದ್ದೋದ್ರು ಅದಕ್ಕೆ ಅಂತ ರವಿ ಹೇಳ್ಬೇಕಾದ್ರೆ ಶ್ರುತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮೇಡಮ್, ಒಂದ್ ನಿಮಿಷ ಮೇಡಮ್, ಬರ್ತೀನಿ ಅಂತ ಹೇಳಿ ರವಿ ಅವಳನ್ನ ಅಲ್ಲೇ ಕೂರ್ಸಿ ಶ್ರುತಿ ಹತ್ರ ಹೊರಡೋಗ್ತಾನೆ. ಶ್ರುತಿ, ನಿಂತ್ಕೋ ಶ್ರುತಿ ಅಂತ ಎಷ್ಟೇ ಹೇಳಿದ್ರು ಕೇಳ್ದೆ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ. ಏನಾಯ್ತು ರವಿ ಅಂತ ಹೋಟೆಲ್ ಓನರ್ ಮಗಳು ಕೇಳ್ದಾಗ, ಏನಿಲ್ಲ, ಕೋಪ ಮಾಡ್ಕೊಂಡೋದ್ಲು ಅಷ್ಟೇನೆ, ನಾನು ಅವಳನ್ನ ಆಮೇಲೆ ನೋಡ್ಕೋತೀನಿ, ಬನ್ನಿ ನಿಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ ರವಿ ಹೇಳ್ಬೇಕಾದ್ರೆ, ಇಲ್ಲ ಪರವಾಗಿಲ್ಲ, ತುಂಬಾ ಜಾಸ್ತಿ ಪ್ರೀತಿ ಮಾಡೋರು ಈ ರೀತಿ ಕೋಪ ಮಾಡ್ಕೋತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಹೋಗ್ತೀನಿ, ನಿಮ್ ಪಾಡಿಗೆ ನೀವು ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ಇಲ್ಲ ಪರವಾಗಿಲ್ಲ, ನಾನು ಅವಳ ಹತ್ರ ಆಮೇಲೆ ಮಾತಾಡ್ಕೋತೀನಿ, ಬನ್ನಿ ನೀವು ಅಂತ ಹೇಳಿ ಬಲವಂತವಾಗಿ ರವಿ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮೀನಾ ರೆಡಿ ಆಗ್ತಿರ್ತಾಳೆ. ಮೀನಾ, ನೀನ್ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಸೂರ್ಯ ಹೇಳಿದಾಗ, ಇವತ್ತೇನ್ ಪ್ಲಾನ್ ಮಾಡಿದೀರಾ ಅಂತ ಮೀನಾ ಕೇಳ್ತಾಳೆ. ಇದೊಳ್ಳೆ ಚೆನ್ನಾಗಿದೆಯಲ್ಲ, ನೀನ್ ಚೆನ್ನಾಗಿದೆ ಅಂತ ಹೇಳೋದಕ್ಕೂ ಪ್ಲಾನ್ಗೂ ಏನಮ್ಮ ಸಂಬಂಧ, ಏನ್ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಯಾವ್ದಾದ್ರು ಪಾರ್ಟಿ ಅಂತ ಇದ್ರೆ ನೀವು ಅಲ್ಲಿ ಕುಡಿಯೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಕೇಳಿದೆ ಅಂತ ಮೀನಾ ಹೇಳ್ತಾಳೆ. ಮೀನಾ, ನೀನ್ ನೋಡೋದಕ್ಕೆ ಒಳ್ಳೆ ಚಿಕ್ಕ ಹುಡುಗಿ ತರ ಇದೆಯಾ, ಆದ್ರೆ ಮಾತಾಡೋದ್ ಮಾತ್ರ ಮುದ್ಕಿರ್ ಮಾತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ನಾನು ಮುದ್ಕಿ ತರ ಇದ್ದೀನಾ ಅಂತ ಮೀನಾ ಕೇಳಿದಾಗ, ಅಯ್ಯೋ ಇಲ್ಲಮ್ಮ, ಚೆನ್ನಾಗಿದ್ಯಾ ನೀನು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೀವು ಚೆನ್ನಾಗಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ನಾನ್ ಹೇಳ್ದೆ ಅಂತ ನೀನ್ ಹೇಳ್ತಿದ್ಯಾ ಅಷ್ಟೇ ತಾನೆ ಅಂತ ಸೂರ್ಯ ಹೇಳಿದಿಕ್ಕೆ, ಪರವಾಗಿಲ್ವೇ, ಕಣ್ಣು ಹಿಡಿದ್ಬಿಟ್ಟಿದೀರಾ ಅಂತ ಮೀನಾ ಹೇಳ್ತಾಳೆ. ಹೋಗ್ತಾ ಹೋಗ್ತಾ ನೀನು ಮಾತಾಡೋದ್ ಕಲ್ತ್ಬಿಟ್ಟೆ ಅಂತ ಸೂರ್ಯ ಹೇಳಿದಾಗ, ಏನ್ ಮಾಡೋದು, ನನ್ ಗಂಡನು ಅಷ್ಟೇ ಚೆನ್ನಾಗ್ ಮಾತಾಡ್ತಾರಲ್ಲ, ಅವ್ರ ಸಹವಾಸದಿಂದ ನನ್ಗೂ ಹಂಗೆ ಬಂದಿದೆ ಅಂತ ಮೀನಾ ಹೇಳ್ತಾಳೆ. ನೀನ್ ಹೋಗ್ತಾರ ಸ್ಪೀಡ್ ನೋಡಿದ್ರೆ ನನ್ನನ್ನು ಮೀರಿಸ್ಬಿಡ್ತೀಯ ಅನ್ಸುತ್ತೆ, ಯಾಕೆ ಏನಾಯ್ತು ಹಿಂಗ್ ಒದ್ರಕತಾ ಇದೆಯಾ ಸೀರೆನ ಅಂತ ಸೂರ್ಯ ಕೇಳಿದಾಗ, ರೀ ನೆರಿಗೆ ಸರಿಗ್ ಬಂದಿಲ್ಲ, ಅದಕ್ಕೆ ಸರಿ ಮಾಡ್ಕೋತಿದೀನಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಸೈಡಿಗ್ ಬಾಮ, ನಾನ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಪರವಾಗಿಲ್ಲ ರೀ, ನಾನೇ ಮಾಡ್ಕೋತೀನಿ ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ ನೀನ್ ಸುಮ್ನೆ ಇರಮ್ಮ,
ಅಂತ ಹೇಳಿ ಸೂರ್ಯ ನೆರಿಗೆನ ಸರಿ ಮಾಡ್ತಿರ್ತಾನೆ. ಈ ಕಡೆ ರೂಮ್ ಅಲ್ಲಿ ರವಿ ಟೆನ್ಷನ್ ಅಲ್ಲಿ ಶ್ರುತಿಗೆ ಕಾಲ್ ಮಾಡ್ತಾನೆ ಇರ್ತಾನೆ. ಆದ್ರೆ ಶ್ರುತಿ ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ. ಎಲ್ಲೋದ್ಲು ಇವಳು, ಕಾಣಿಸ್ತಾನೂ ಇಲ್ಲ, ಎಲ್ಲಿ ಹೋದ್ಲು ಅಂತ ಅನ್ಕೊಂಡು ರವಿ ಮತ್ತೆ ಮತ್ತೆ ಕಾಲ್ ಮಾಡ್ತಿರ್ತಾನೆ. ಆಗ ಶ್ರುತಿ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ, ಯಾವತ್ತೂ ಇವಳು ಈ ರೀತಿ ಮಾಡ್ಕೊಳಲ್ಲ ಅಲ್ವಲ್ಲ ಅಂತ ರವಿ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ನೆರಿಗೆ ಸರಿ ಮಾಡ್ಬೇಕಾದ್ರೆ ರಂಗನಾಥ್ ಅವರು ಬರೋದನ್ನ ನೋಡಿ, ರೀ ಮಾವ ಬರ್ತಿದಾರೆ ಅಂತ ಮೀನಾ ಸುಮ್ನಾಗಿಸ್ತಾಳೆ. ಏನೋ ಎಲ್ರೂ ರೆಡಿ ಆದ್ರೇನಪ್ಪ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೂನಪ್ಪ ನಾವ್ ರೆಡಿ ಆಗಾಯ್ತು, ಅಪ್ಪ ಎಲ್ಲಪ್ಪ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ. ಲವ್ ಪೇಂಟ್ ಹೊಡ್ಕೋತಾ ಇದ್ದಾಳೆ ಕಣೋ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಪೇಂಟ್ ಹೊಡಿತಾ ಇದಾರ ಅಪ್ಪಯ್ಯ, ನಾವೇನ್ ಮನೆಗ್ ಹೊಸ್ದಾಗ್ ಪೇಂಟ್ ಹೊಡಿತಾ ಇದೀವ, ಅದಕ್ಕೆ ಯಾಕೆ ಸಕ್ರೆ ಪೇಂಟ್ ಹೊಡಿಬೇಕು ಅಂತ ಸೂರ್ಯ ಕೇಳಿದಾಗ, ರೀ ಅದು ಹಾಗಲ್ಲ ರೀ, ರೋಹಿಣಿ ಅವರು ಅತ್ತೆಗೆ ಮೇಕಪ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಹೇಳ್ತಿರೋದ್ ಮಾವ ಅಂತ ಮೀನಾ ಹೇಳ್ತಾಳೆ. ಹೌದೌದು, ಮನೇಲಿ ಏನಾದ್ರೂ ಫಂಕ್ಷನ್ ಅಂತಂದ್ರೆ ಈ ಪೌಡ್ರು ಬ್ಯಾಗ್ ಹಿಡ್ಕ ಬಂದ್ಬಿಡ್ತದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ಕಣ ಸೂರ್ಯ, ಇಂಥ ಟೈಮಲ್ಲಿ ಅಲ್ದೆ ಬೇರೆ ಯಾವಾಗ್ಲೂ ಹಾಕಕ್ಕಾಗತ್ತೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದು ಕರೆಕ್ಟೇ ಅಪ್ಪ, ಅದ್ ಹೆಂಗಪ್ಪ ಈ ಫಂಕ್ಷನ್ ಈ ಪ್ರೋಗ್ರಾಮು ಅಂದ್ರೆ ಈ ಹೆಣ್ಮಕ್ಳು ರೆಡಿ ಆಗೋದ್ರಲ್ಲೇ ಮುಳುಗೋಗ್ತಾರೆ, ಬೇಗ ರೆಡಿ ಆಗದೇ ಇಲ್ಲ ಅಂತಾರ ಕಣಪ್ಪ ಇವ್ರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಹೌದಾ ಅಂತ ಮೀನಾ ಕೇಳ್ತಾಳೆ. ಮೀನಾ ಕಣ್ಬಿಟ್ಟಿದ್ದಕ್ಕೆ ಸೂರ್ಯ ಸುಮ್ನಾಗೋಗ್ತಾನೆ. ಮೀನಾ ಅವ್ನ್ ಸುಮ್ನೆ ತಮಾಷೆಗ್ ಮಾಡ್ತಿದ್ದಾನೆ ಕಣಮ್ಮ, ನೀನೇನು ತಪ್ಪಾಗಿ ತಿಳ್ಕೊಬೇಡ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅದ್ ನನ್ಗೂ ಅರ್ಥ ಆಗತ್ತೆ ಮಾಮ, ಆದ್ರೆ ಹೆಂಡತಿ ಚೆನ್ನಾಗ್ ರೆಡಿಯಾಗಿ ಬಂದ್ರೆ ಗಂಡನ್ಗೂ ಹೆಮ್ಮೆ ಅಲ್ವಾ, ನೋಡ್ರಿ ಹೆಂಗ್ ಇಟ್ಕೊಂಡಿದಾನೆ ಹೆಂಡತಿನ ಎಷ್ಟ್ ಚೆನ್ನಾಗಿ ಅಂತ ಎಲ್ರು ಇವ್ರನ್ನೇ ಅಲ್ವಾ ಹೊಗಳೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಓ ಹಂಗೆ ಅಪ್ಪಯ್ಯ, ಹಂಗಾದ್ರೆ ಸಕ್ರೆಗೆ 2 ಕೋಟಿಂಗ್ ಎಕ್ಸ್ಟ್ರಾ ಪೇಂಟ್ ಹಾಕಿಸ್ಕೊಳಕ್ ಹೇಳು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ಸುಮ್ನೆ ಇರೋ ಸೂರ್ಯ, ಕೇಳಿಸ್ಕೊಂಡ್ರೆ ಆಮೇಲೆ ನಿಮ್ಮಮ್ಮ ಭದ್ರಕಾಳಿ ಆಗೋಗ್ತಾಳೆ, ಸರಿ ಇಲ್ಲ ಅವಳು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಎಲ್ರೂ ರೆಡಿಯಾಗಿ ಆಚೆಗ್ ಬಂದು ನಿಂತ್ಕೊಂಡಾಗ, ಏಯ್ ನಾವೆಲ್ರೂ ರೆಡಿ ಆಗಿದೀವಿ, ಆದ್ರೆ ಮೇನ್ ಬೇಕಾಗಿರೋರೇ ಇಲ್ವಲ್ಲ, ಎಲ್ಲೋದ್ರು ಅವರು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಏ ರವಿ ಬಾರೋ ಆಚೆ, ಎಷ್ಟೊತ್ತೋ ರೂಮ್ ಒಳಗಡೆ ಸೇರ್ಕೊಂಡಿರ್ತೀಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ ರವಿ ಆಚೆಗ್ ಬರ್ತಾನೆ. ಏನೋ ಇನ್ನೂ ರೆಡಿ ಆಗಿಲ್ವೇನೋ, ಎಲ್ಲೋ ಶ್ರುತಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಅಂತ ರವಿ ಹೇಳೋದಿಕ್ಕೆ ಒದ್ದಾಡ್ತಿರ್ತಾನೆ. ಏನೋ ಇನ್ನು ಎಷ್ಟೊತ್ತಾಗುತ್ತೋ ಹೊರಡೋದಿಕ್ಕೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪ ಮೈಕು ರವಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅಂತ ಎಲ್ಲೋ ಅದು ಪೇಂಟ್ ಹಾಕಂತ ಇರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಶ್ರುತಿ ರೆಡಿ ಆದ್ರ ರವಿ ಅಂತ ಮೀನಾ ಕೇಳಿದಾಗ, ಇಲ್ಲ ಅದ್ಕೆ ಅವಳು ಮನೇಲಿಲ್ಲ ಅಂತ ರವಿ ಹೇಳ್ತಾನೆ. ಏನು ಮನೇಲಿಲ್ವಾ, ಯಾಕೆ ಮುಂಚೆನೆ ಹೊರಟೋಗ್ಬಿಟ್ರ ಅವರು ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ಅದ್ಗೆ ಡಬ್ಬಿಗಿಂದೆ ಅಂತ ಹೋಗಿದ್ಲು, ಇನ್ನೂ ಬಂದಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ ಸೂರ್ಯ ಮತ್ತೆ ಮೀನಾ ಇಬ್ರು ರವಿ ಮುಖನೇ ನೋಡ್ತಿರ್ತಾರೆ. ಡಬ್ಬಿಂಗ, ಏನೋ ನೀವು ಇವತ್ ನಿಮ್ಮಿಬ್ರಿಗೂ ಸ್ಪೆಷಲ್ ದಿವಸ ಅಲ್ವೇನೋ, ಏನೋ ನೀನು ರವಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಅರ್ಜೆಂಟ್ ಇದೆ ಅಂತ ಹೋಗಿದಾಳಮ್ಮ ಅಂತ ರವಿ ಹೇಳ್ತಿರ್ತಾನೆ. ಅಲ್ಲ ಕಣೋ ರವಿ, ನೀವೇ ಅಲ್ವೇನೋ ಈ ಫಂಕ್ಷನ್ ಎಲ್ಲ ರೆಡಿ ಮಾಡಿದ್ದು, ಇವತ್ತು ಯಾವ್ದೇ ರೀತಿ ಕೆಲ್ಸ ಇಟ್ಕೋಬಾರ್ದು ಅಂತ ನಿಮಗ್ ಗೊತ್ತಿಲ್ವೇನೋ, ರಜೆ ತಗೋಬೇಕಿತ್ತು ತಾನೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಲೀವಲ್ಲಿ ಅಪ್ಪ ಇದ್ದಿದ್ದು, ಏನೋ ದಿಢೀರ್ ಅಂತ ಕರೆದ್ರು ಅಂತ ಹೋದ್ಲು, ಸ್ಟ್ರೈಟ್ ಆಗಿ ಹಾಲ್ಗೆ ಬರ್ತಾಳಂತಪ್ಪ ಅಂತ ರವಿ ಹೇಳ್ತಿರ್ತಾನೆ. ಅಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ನಾನೇ ರಜಾ ಮಾಡಿ ನಿಮ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅಂತದೇನಪ್ಪ ದೊಡ್ಡ ಕೆಲ್ಸ ಅಂತ ಮನೋಜ ಹೇಳ್ತಿರ್ತಾನೆ. ಯೋನಬ್ಬ, ನಾನ್ ಬಿಸ್ನೆಸ್ ಮ್ಯಾನ್ ಅಂತ ಎಲ್ರ ಹತ್ರ ಕೊಚ್ಕೋತಾ ಇರ್ತಾನೆ ಅಂತ ಸೂರ್ಯ ಬೈತಿರ್ತಾನೆ. ನೋಡ್ರಪ್ಪ, ಇವತ್ತು ನಿಮ್ ಮದ್ವೆ ವಾರ್ಷಿಕೋತ್ಸವ, ಇವತ್ತು ನೀವೇ ಮುಂದೆ ಇರ್ಬೇಕು, ನೀವೇ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಪ್ಪ ನಾವ್ ಬರ್ತೀವಿ, ನೀವೆಲ್ರು ಹೊರಡಿ ಅಂತ ರವಿ ಹೇಳ್ತಾನೆ. ನೀನ್ ಹೆಂಡ್ತಿ ಯಾವತ್ತಪ್ಪ ನಮ್ ಮಾತ್ ಕೇಳ್ತಾಳೆ, ಅವಳ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡ್ತಾಳೆ, ಏನ್ ಮಾಡೋದು ಸಹವಾಸನೆ ಹಂಗಿದೆ, ನಾವ್ ಹೇಳಿದ್ ಮಾತನ್ನೇ ಕೇಳೋದಿಲ್ಲ ಅಂತ ಶಾಂತಿ ಮೀನನ್ನ ನೋಡ್ಕೊಂಡು ಹೇಳ್ತಿರ್ತಾಳೆ. ಈಗ ಅವ್ನ್ ಹೇಳ್ದ ತಾನೆ ಬರ್ತೀವಿ ನೀವ್ ಹೊರಡಿ ಅಂತ, ನಡಿ ನಾವ್ ಹೊರಡೋಣ, ಅವ್ರು ಬರ್ತಾರೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸೂರ್ಯ ಮತ್ತೆ ಮೀನಾ ಇಬ್ರು ರವಿ ರೂಮ್ಗೆ ಹೋಗ್ತಾರೆ. ಏಯ್ ಏನೋ ನಿಮ್ದು ಸಮಸ್ಯೆ ಅಂತ ಸೂರ್ಯ ಕೇಳಿದಾಗ, ಏನು ಸಮಸ್ಯೆ ಇಲ್ಲ ಕಣೋ, ಅವಾಗ್ಲೇ ಹೇಳಿದ್ನಲ್ಲ ಅವಳು ಡಬ್ಬಿಂಗ್ ಹೋಗಿದ್ದಾಳೆ ಅಂತ ರವಿ ಹೇಳ್ಬೇಕಾದ್ರೆ, ರವಿ ನೀವ್ ಸುಳ್ಳು ಹೇಳ್ತಿದ್ದೀರಾ ಅಂತ ನನ್ಗೆ ಚೆನ್ನಾಗ್ ಗೊತ್ತು, ಶ್ರುತಿ ಎಲ್ಲಿ, ಏನ್ ನಿಮ್ದು ಸಮಸ್ಯೆ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಏನು ಇಲ್ಲ ಅದ್ಗೆ ಅಂತ ರವಿ ಹೇಳ್ಬೇಕಾದ್ರೆ, ಲವ್ ನಾನು ನಿಮ್ ಅಣ್ಣ ಕಣೋ, ನಿನ್ ಮುಖ ನೋಡಿದ್ರೇನೆ ಕ್ಲೀನ್ ಆಗಿ ಗೊತ್ತಾಗತ್ತೆ, ನಿನ್ಗೆ ಸುಳ್ಳು ಹೇಳೋದಕ್ಕೂ ಸರಿಯಾಗಿ ಬರೋದಿಲ್ಲ, ಏನೋ ಆಯ್ತು ಎಲ್ಲೋ ಮೈಕು ಅಂತ ಸೂರ್ಯ ಕೇಳಿದಾಗ, ಗೊತ್ತಿಲ್ಲ ಕಣೋ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂತ ರವಿ ಹೇಳ್ತಾನೆ. ಯಾಕ್ ರವಿ, ಏನಾದ್ರೂ ತೊಂದ್ರೆನಾ, ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಜಗಳನ ಅಂತ ಮೀನಾ ಕೇಳಿದಾಗ ರವಿ ನಡ್ದಿದ್ ವಿಷಯನ ಅವ್ರಿಬ್ರ ಹತ್ರ ಹೇಳ್ತಾನೆ. ಏನೋ ಇದು ಇಷ್ಟಕ್ಕೆಲ್ಲ ಮೈಕು ಕೋಪ ಮಾಡ್ಕೊಂಡೋಯ್ತಾ,
ನೀನ್ ಆ ಹುಡುಗಿಗೆ ಹೆಲ್ಪ್ ತಾನೇ ಮಾಡಿದ್ದು ಅಂತ ಸೂರ್ಯ ಹೇಳಿದಾಗ, ರೀ ಇವ್ರು ಹೆಲ್ಪ್ ಮಾಡಿರ್ಬೋದು, ಆದ್ರೆ ಶ್ರುತಿ ದೃಷ್ಟಿಲಿ ಅದು ತಪ್ಪಾಗ್ ತಿಳ್ದಿರ್ಬೋದು ಅಂತ ಮೀನಾ ಹೇಳಿದಾಗ, ಅಲ್ಲ ಕಣೆ ಇದ್ರೆ ತಪ್ಪು ತಿಳ್ಕೊಳೋದಕ್ಕೆ ಏನೇ ಇದೆ, ರವಿ ಅಂತವನ ಹಂಗಿದ್ಮೇಲೆ ಹೆಂಗೆ ಅವನನ್ನ ಅವಳು ಲವ್ ಮಾಡಿದ್ಲು ಅಂತ ಸೂರ್ಯ ಜೋರಾಗಿ ಕಿರ್ಚಾಡ್ಬೇಕಾದ್ರೆ, ರೀ ಕಿರ್ಚ್ಬೇಡ್ರಿ, ಎಲ್ರು ಆಚೆನೆ ಇದಾರೆ, ಮತ್ತೆ ಅವ್ರಿಗೆಲ್ರಿಗೂ ವಿಷಯ ಗೊತ್ತಾಗತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಲೋ ಸೂರ್ಯ, ನನಗ್ ಭಯ ಆಗ್ತಿದೆ ಕಣೋ, ಫಂಕ್ಷನ್ಗೆ ಎಲ್ರು ಬಂದ್ಬಿಡ್ತಾರೆ, ಶ್ರುತಿ ಇಲ್ದೆ ನಾನ್ ಮಾತ್ರ ಹೋಗಿ ನಿಂತ್ಕೊಂಡ್ರೆ ಸರಿ ಇರೋದಿಲ್ಲ ಕಣೋ, ಅವ್ರ ಅಪ್ಪ ಅಮ್ಮ ಬೇರೆ ಪ್ರಶ್ನೆ ಮಾಡ್ತಾರ ಕಣೋ, ನಾನ್ ಏನೋ ಹೇಳಿ ಅಂತ ರವಿ ಒದ್ದಾಡ್ತಿರ್ತಾನೆ. ಅದು ನಿಜಾನೇ, ಅವ್ರ ಅಪ್ಪ ಅಮ್ಮ ಕಾಲ್ ಕೆರ್ಕೊಂಡ್ ನಿಂತಿರ್ತಾರೆ, ಯಾವಾಗ ಜಗಳ ಶುರು ಮಾಡೋಣ, ಯಾವಾಗ ನಿಮ್ಮಿಬ್ರನ್ನ ನಮ್ಮಿಂದ ದೂರ ಮಾಡಿ ಕರ್ಕೊಂಡ್ ಹೋಗೋಣ ಅಂತ. ಸರಿ, ನೀನು ಟೆನ್ಷನ್ ಮಾಡ್ಕೋಬೇಡ, ನಿಂದ್ ಯಾವ ತಪ್ಪು ಇಲ್ಲ, ನೀನ್ ಯಾಕೆ ಭಯ ಪಡ್ತೀಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಅವ್ರು ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಇಲ್ಲಾಂದಿದ್ರೆ ನಾನಾದ್ರೂ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ತಿದ್ದೆ, ಏನ್ ಮಾಡೋದ್ ಇವಾಗ ಅಂತ ಮೀನಾ ಯೋಚನೆ ಮಾಡ್ಬೇಕಾದ್ರೆ, ರವಿ ಒಂದ್ ಕೆಲ್ಸ ಮಾಡು, ನೀನು ಇವಾಗ್ಲೇ ಇವ್ರ ಜೊತೆ ಎಲ್ಲ ಹೊರಡು ಅಂತ ಸೂರ್ಯ ಹೇಳಿದಾಗ, ಮತ್ತೆ ಶ್ರುತಿ ಅಂತ ರವಿ ಕೇಳ್ತಾನೆ. ಲವ್, ನೀನೇನು ಟೆನ್ಷನ್ ತಗೋಬೇಡ ಕಣೋ, ಆ ಮೂಟ್ ಮಿಠಾಯಿನ ಹುಡ್ಕಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು, ಹೆಂಗಾದ್ರೂ ಹುಡ್ಕಿ ಅವ್ರ ಹತ್ರ ಮಾತಾಡಿ ಅವಳನ್ನ ಕರ್ಕೊಂಡ್ ಬಂದೇ ಬರ್ತೀವ್ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಭಯ ಆಗ್ತಿದೆ ಕಣೋ, ಅವಳು ಬರ್ತಾಳೆ ತಾನೆ ಅಂತ ರವಿ ಹೇಳ್ತಾನೆ. ನಾನ್ ಕರ್ಕೊಂಡ್ ಬರ್ತೀನಿ ಕಣೋ, ನೀನೇನ್ ಟೆನ್ಷನ್ ತಗೋಬೇಡ, ಫಂಕ್ಷನ್ ಸೂಪರ್ ಆಗಿ ಮಾಡೋಣ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ರವಿ, ಹೇಗಾದ್ರೂ ಮಾಡಿ ಶ್ರುತಿ ಅವ್ರನ್ನ ಹುಡುಕಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಮ್ದು ಅಂತ ಮೀನಾ ಹೇಳಿದಾಗ, ನೋಡ ನೀನು ಅವ್ರ ಜೊತೆ ಹೋಗು, ಆದ್ರೆ ಇದ್ರ ಬಗ್ಗೆ ಯಾವ್ದೇ ವಿಷಯನೂ ಅವ್ರ ಹತ್ರ ಹೇಳ್ಬಾರ್ದು, ಅರ್ಥ ಆಯ್ತಾ? ಇದನ್ನ ಹೇಗಾದ್ರೂ ಮಾಡಿ ಏನಾದ್ರೂ ಒಂದ್ ಹೇಳಿ ಅವ್ರಿಗೆ ಸಂಭಾಳಿಸ್ತಾ ಇರು, ನಾವ್ ಹೋಗಿ ಹುಡುಕ್ತಿವಿ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಅಲ್ಲಿಂದ ಹೊರಡ್ತಾರೆ. ರೀ ಇವಾಗ ಅವ್ರನ್ನ ಎಲ್ರಿ ಹುಡ್ಕೋದು ಅಂತ ಮೀನಾ ಸೂರ್ಯನ ಹತ್ರ ಹೇಳ್ಬೇಕಾದ್ರೆ, ಮೊದ್ಲು ಆ ಮೈಕು ಕೆಲ್ಸ ಮಾಡೋ ಜಾಗಕ್ಕೆ ಹೋಗಿ ಹುಡ್ಕೋಣ, ಆಮೇಲೆ ಬೇರೆ ಕಡೆ ನೋಡೋಣ ಬಾ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮನೆಯವ್ರನ್ನೆಲ್ಲ ಕರ್ಕೊಂಡು ರವಿ ಫಂಕ್ಷನ್ ಹಾಲ್ಗೆ ಬರ್ತಾನೆ. ಡೆಕೋರೇಷನ್ ಎಲ್ಲ ನೋಡಿ ಶಾಂತಿ ಮತ್ತೆ ರಂಗನಾಥ್ ಅವರು ತುಂಬಾ ಖುಷಿ ಪಡ್ತಿರ್ತಾರೆ. ಹಾಗೆ ಟೆನ್ಷನ್ ಅಲ್ಲಿ ರವಿ ಶ್ರುತಿಗೆ ಕಾಲ್ ಮಾಡ್ತಿರೋದನ್ನ ಶಾಂತಿ ನೋಡಿ ಅವನ ಹತ್ರ ಹೋಗ್ತಾಳೆ. ಏ ರವಿ, ಶ್ರುತಿ ಹೋಟ್ಲೇನಾ, ಯಾವಾಗ್ಲೂ ಬರ್ತಾಳೆ ಅವಳು ಅಂತ ಶಾಂತಿ ಕೇಳಿದಾಗ, ಅಮ್ಮ ಬರ್ತಿದ್ದಾಳಮ್ಮ ಅಂತ ರವಿ ಹೇಳ್ತಾನೆ. ಏನೋ ಇದು, ಇಬ್ರು ಒಟ್ಟಿಗೆ ಬಂದ್ರೆ ಚಂದ ಅಲ್ವೇನೋ, ಸಪ್ರೇಟ್ ಆಗಿ ಏನೋ ಚೆನ್ನಾಗಿರುತ್ತೆ, ನೋಡ್ದವ್ರು ಏನ್ ಅನ್ಕೊಳ್ಳೋದಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಬಂದ್ಬಿಡ್ತಾಳಮ್ಮ ಅಂತ ರವಿ ಹೇಳ್ತಿರ್ತಾನೆ. ನೋಡೋ, ನಾನ್ ಅದಕ್ಕೆ ಕಣೋ ನಿನ್ಗೆ ಹೇಳ್ತಿದ್ದು, ಅವಳಷ್ಟಕ್ಕೆ ಅವಳನ್ನ ಬಿಡ್ಬೇಡ, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡು ಅಂತ. ನೋಡು ಇವಾಗ ಯಾವ ಪರಿಸ್ಥಿತಿಲಿ ತಂದಿಟ್ಟಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದು ಸರಿ, ಗಂಡಿನ ಕಂಟ್ರೋಲ್ ಅಲ್ಲಿ ಹೆಂಡತಿ ಇರ್ಬೇಕು ಅಂತ ಇವಾಗ ನಿನ್ಗಾದ್ರೂ ಬುದ್ಧಿ ಬಂತಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ರೀ ಯಾವತ್ತಾದ್ರೂ ನಾನ್ ನಿಮ್ಮನ್ನ ಮೀರಿ ಹೋಗಿದ್ದೀನಾ ಅಂತ ಶಾಂತಿ ಕೇಳ್ತಿರ್ತಾಳೆ. ಸುಮ್ನೆ ಇರಲೇ, ಯಾವತ್ತೇ ನೀನ್ ನನ್ ಮಾತ್ ಕೇಳಿದ್ಯಾ, ನಿನ್ಗೊಂದ್ ನ್ಯಾಯ ನಿನ್ ಸೊಸೆದಿರ್ಗೊಂದ್ ನ್ಯಾಯನಾ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಯ್ಯೋ ಅದು ಹಾಗಲ್ಲ ರೀ, ನೋಡು ಫಂಕ್ಷನ್ ಇರೋದು ಅವ್ರಿಬ್ರಿಗೆ, ನಾವೆಲ್ರೂ ಬಂದಾಯ್ತು, ಅವಳು ಇನ್ನೂ ಕಾಣಿಸ್ತಿಲ್ಲ, ಪಾಪ ನೋಡಿ ನಮ್ ರವಿ ಮುಖ ಎಷ್ಟು ಬಾಡೋಗಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗೆ ಒಬ್ಬೊಬ್ರಾಗೆ ಪಾರ್ಟಿಗೆ ಎಲ್ರು ಬರೋದಕ್ಕೆ ಶುರು ಮಾಡ್ತಾರೆ. ಎಲ್ರು ಶ್ರುತಿ ಎಲ್ಲಿ ಅಂತಾನೆ ಕೇಳ್ತಿರ್ತಾರೆ. ರವಿಗೆ ಅದನ್ನ ಕೇಳಿ ಟೆನ್ಷನ್ ಆಗ್ತಿರತ್ತೆ. ರವಿ ಟೆನ್ಷನ್ ಅಲ್ಲಿ ಆಚೆ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಶ್ರುತಿ ಅಪ್ಪ ಅಮ್ಮ ಇಬ್ರು ಬಂದು ರವಿನ ಮಾತಾಡ್ಸೋದಿಕ್ ನೋಡ್ತಾರೆ. ಆದ್ರೆ ರವಿ ಕೇಳಿಸದೇ ಇರೋ ತರ ಸೈಡ್ಗೆ ಹೊರ್ಟೋಗ್ಬಿಡ್ತಾನೆ. ಹಾಗೆ ಅವರಿಬ್ರು ಒಳಗಡೆ ಹೋದಾಗ ಶಾಂತಿ ಅವರಿಬ್ರು ಬಂದು ರಿಸೀವ್ ಮಾಡಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಯಾಕೇನಾಯ್ತು, ಅಳಿಯಂದ್ರು ಮಾತಾಡ್ಸಿದ್ರು ನೋಡ್ದಿರೋರ್ ತರನೇ ಹೊರಟೋದ್ರು ಅಂತ ಶ್ರುತಿ ಅಪ್ಪ ಅಮ್ಮ ಹೇಳ್ತಿರ್ತಾರೆ. ಹೌದಾ, ಅವನ್ಗೆ ಕೇಳ್ಸಿಲ್ಲ ಅನ್ಸುತ್ತೆ, ಬಂದೇ ಇರಿ ಬೀಗ್ರೆ, ಕರ್ಕೊಂಡ್ ಬರ್ತೀನಿ ಅಂತ. ಏ ರವಿ, ಏನ ನೀನು, ನಿಮ್ ಅತ್ತೆ ಮಾವ ಬಂದಿದ್ದಾರೆ, ಅವ್ರು ನೋಡ್ದಿರ ನಿನ್ ಪಾಡಿಗೆ ನೀನ್ ಮಾತಾಡ್ತಾನೆ ಇದೆಯಲ್ಲ, ಬಾರೋ ಅಂತ ಬಲವಂತವಾಗಿ ರವಿ ಕೈ ಹಿಡ್ಕೊಂಡು ಶಾಂತಿ ಒಳಗಡೆ ಹೋಗ್ತಾಳೆ. ಅಳಿಯಂದ್ರೆ ಶ್ರುತಿಯಲ್ಲಿ ಅಂತ ಶೀಲಾ ಕೇಳಿದಾಗ, ಡಬ್ಬಿಂಗ್ ಹೋಗಿದ್ದಾಳೆ ಅವಳು ಅಂತ ಶಾಂತಿ ಹೇಳ್ತಾಳೆ. ಇನ್ನೂ ಬಂದಿಲ್ವಾ, ಅಲ್ಲ ಫಂಕ್ಷನ್ ಇಟ್ಕೊಂಡು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಹೇಗೆ ಅಂತ ಶೀಲಾ ಗಾಬರಿಯಿಂದ ಕೇಳ್ತಾಳೆ. ಇಲ್ಲ ಅತ್ತೆ, ಅರ್ಜೆಂಟ್ ಡಬ್ಬಿಂಗ್ ಇದೆ ಅಂತ ಅವಳನ್ನ ಕರೆದಿದ್ದಾರೆ ಅಂತ ರವಿ ಹೇಳ್ಬೇಕಾದ್ರೆ, ನಾನ್ ಎಷ್ಟೋ ಸಲಿ ಹೇಳ್ದೆ ಅವಳಿಗೆ, ಇದೆಲ್ಲ ಬೇಡ, ಬಿಟ್ಬಿಡಮ್ಮ, ಇದ್ರ ಅವಶ್ಯಕತೆ ಏನಿದೆ ಅಂತ. ಎಲ್ ನಮ್ ಮಾತ್ ಕೇಳ್ತಾಳೆ ಹೇಳು ಅಂತ ಶ್ರುತಿ ತಂದೆ ವಾಸುದೇವ್ ಹೇಳ್ತಿರ್ತಾನೆ. ನಾನು ಅಷ್ಟೇ ಕಣಪ್ಪ, ಫಸ್ಟ್ ಕಾಲ್ ಮಾಡ್ದೆ, ರಿಸೀವ್ ಮಾಡ್ಲಿಲ್ಲ, ಇವಾಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಶೀಲಾ ಹೇಳ್ತಿರ್ತಾಳೆ. ಸ್ಟುಡಿಯೋದಲ್ಲಿ ಇರ್ಬೇಕು ಅತ್ತೆ, ಸ್ವಲ್ಪದ್ರಲ್ಲೇ ಬರ್ತಾಳೆ ಅಂತ ರವಿ ಹೇಳ್ತಿರ್ತಾನೆ. ಸರಿ, ಅಷ್ಟೊತ್ತರ್ಗು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ, ಬನ್ನಿ ಎಲ್ರು ಒಳಗಡೆ ಹೋಗೋಣ ಅಂತ ರಂಗನಾಥ್ ಅವರು ಅವ್ರನ್ನೆಲ್ರನ್ನು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಒಬ್ಬೊಬ್ರಾಗೆ ಮತ್ತೆ ಬರೋದಿಕ್ಕೆ ಶುರು ಮಾಡ್ತಾರೆ. ಪೂಜಾ ಬಂದು ಕಂಗ್ರಾಟ್ಸ್ ಹೇಳ್ತಾಳೆ ರವಿಗೆ.
ಆದ್ರೆ ರವಿ ಮಾತ್ರ ಟೆನ್ಷನ್ ಅಲ್ಲಿರ್ತಾನೆ, ಎಲ್ ಹೋದ್ಲು ಶ್ರುತಿ ಅಂತ. ಶಾಂತಿ ಡ್ಯಾನ್ಸ್ ಸ್ಕೂಲಿಂದನೂ ಎಲ್ಲ ಹುಡುಗರುಗಳು ಬರ್ತಾರೆ. ಆಗ ಶ್ರುತಿ ಅವ್ರ ಅಪ್ಪ ಅಮ್ಮ ರವಿನ ಹತ್ರ ಕರೆದು, ಎಲ್ರು ಬಂದಾಯ್ತಪ್ಪ, ಎಲ್ಲಪ್ಪ ಇನ್ನು ಶ್ರುತಿ ಬಂದಿಲ್ಲ ಅಂತ ಕೇಳ್ತಿರ್ತಾರೆ. ನಾವು ಫಂಕ್ಷನ್ ನ ಶುರು ಮಾಡೋಣ, ಅವಳು ಅಷ್ಟ್ರಲ್ಲಿ ಬಂದ್ಬಿಡ್ತಾಳೆ ಅಂತ ರವಿ ಹೇಳ್ಬೇಕಾದ್ರೆ, ಅಲ್ಲಪ್ಪ ಶ್ರುತಿ ಇಲ್ದೆ ಹೇಗಪ್ಪ ಫಂಕ್ಷನ್ ಶುರು ಮಾಡೋದು ಅಂತ ಶೀಲಾ ಕೇಳ್ತಿರ್ತಾಳೆ. ಅತ್ತೆ ನೀವು ತಲೆ ಕೆಡಿಸ್ಕೋಬೇಡಿ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ ಅತ್ತೆ. ಅಮ್ಮ ಬಾರಮ್ಮ ಇಲ್ಲಿ, ಫಸ್ಟ್ ನಿಮ್ ಪ್ರೋಗ್ರಾಮ್ ಅಮ್ಮ, ನೀವ್ ಶುರು ಮಾಡ್ಬಿಡಿ ಅಂತ ರವಿ ಹೇಳ್ಬೇಕಾದ್ರೆ, ಈಗ ಏನು ಇಷ್ಟು ಬೇಗ ಏನೋ ಅಂತ ಶಾಂತಿ ಕೇಳ್ತಿರ್ತಾಳೆ. ಹೌದಮ್ಮ, ಎಲ್ರು ಬಂದಾಯ್ತಲ್ವಾ, ನೀವ್ ಶುರು ಮಾಡಿ ಅಂತ ರವಿ ಹೇಳ್ತಿರ್ತಾನೆ. ಏ ಶಾಂತಿ ನಡಿಯೇ ಶುರು ಮಾಡೆ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ಹುಡುಗರುಗಳ ಹೋಗಿ ನಿಮ್ಗಿಷ್ಟ ಬಂದಿದ್ ಡ್ಯಾನ್ಸ್ ಆಡಿ, ಆಮೇಲೆ ಬೇಕಿದ್ರೆ ಭರತನಾಟ್ಯ ಆಡಿದ್ರಾಯ್ತು ಅಂತ ಶಾಂತಿ ಹೇಳಿದಾಗ ಸರಿ ಆಯ್ತು ಅಂತ ಖುಷಿಯಿಂದ ಹುಡುಗರುಗಳು ಡ್ಯಾನ್ಸ್ ಆಡೋದಕ್ಕೆ ಹೋಗ್ತಾರೆ. ಅಮ್ಮ ನೀನು ಆಡಮ್ಮ ಅಂತ ರವಿ ಹೇಳಿದಾಗ, ಇಲ್ಲ ಕಣೋ ಶ್ರುತಿ ಬರ್ಲಿ ನಾನು ಆಮೇಲೆ ಆಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಏನ್ರಿ ನಡೀತಾ ಇದೆ ಇಲ್ಲಿ, ಏನಾಗ್ತಿದೆ ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಅವರಮ್ಮ ಮತ್ತೆ ಅಪ್ಪ ಇಬ್ರು ಮಾತಾಡ್ಕೋತಿರ್ತಾರೆ. ಹುಡುಗರುಗಳೆಲ್ಲ ಡ್ಯಾನ್ಸ್ ಆಡ್ತಿರೋದನ್ನ ನೋಡಿ ಎಲ್ರು ಖುಷಿಯಿಂದ ನೋಡ್ತಾ ಇರ್ತಾರೆ, ಹಾಗೆ ವಿಡಿಯೋನು ಮಾಡ್ಕೋತಾ ಇರ್ತಾರೆ. ಅವ್ರ ಪ್ರೋಗ್ರಾಮ್ ಆದ್ಮೇಲೆ ಶಾಂತಿ ಹೋಗಿ ಭರತನಾಟ್ಯ ಆಡ್ತಿರ್ತಾಳೆ. ಎಲ್ರು ಇಂಟ್ರೆಸ್ಟಿಂಗ್ ಇಂದ ನೋಡ್ಬೇಕಾದ್ರೆ ಶ್ರುತಿ ಅವ್ರ ಅಪ್ಪ ಅಮ್ಮ ಮಾತ್ರ ಕೋಪದಿಂದ ಕುತ್ಕೊಂಡಿರ್ತಾರೆ. ನನ್ ಮಗನ್ ಬಿಟ್ಟು ಇವ್ರೇ ಮಾಡ್ತಿದಾರಲ್ಲ ಅಂತ. ಏನು ಇದು, ನಿಮ್ ಅತ್ತೆ ಈ ವಯಸ್ಸಲ್ಲಿ ಇಷ್ಟ್ ಚೆನ್ನಾಗ್ ಆಡ್ತಿದಾರಲ್ಲೇ ಅಂತ ಪೂಜಾ ಹೇಳ್ತಿರ್ತಾಳೆ. ಹ್ಞೂ ಕಣೆ, ಅವ್ರು ಭರತನಾಟ್ಯನ ತುಂಬಾ ಚೆನ್ನಾಗ್ ಆಡ್ತಾರೆ, ಹಂಗೇನೆ ಮನೇಲಿ ಏನಾದ್ರೂ ಸಮಸ್ಯೆ ಅಂತ ಬಂದಾಗ ಕಥಕ್ಕಳಿನೂ ಚೆನ್ನಾಗ್ ಆಡ್ತಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಪೂಜಾ ನಗ್ತಿರ್ತಾಳೆ. ಬ್ರೋ ಪರವಾಗಿಲ್ಲ ಬ್ರೋ, ಅಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ತುಂಬಾ ಚೆನ್ನಾಗ್ ಆಡ್ತಿದಾರೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ, ಅವರು ದೊಡ್ಡ ಮಾಸ್ಟರ್ ಬ್ರೋ ಅಂತ ಮನೋಜ ಹೇಳ್ತಿರ್ತಾನೆ. ಅಲ್ಲ ಈ ವಯಸ್ಸಲ್ಲಿ ಈ ಹೆಂಗ್ಸ್ಗೆ ಇದೆಲ್ಲ ಬೇಕಾ, ಇವ್ರನ್ನ ಬೀಗರು ಅಂತ ಹೇಳೋದಿಕ್ಕೆ ನನ್ಗೆ ಅವಮಾನ ಆಗತ್ತೆ ಅಂತ ಶ್ರುತಿ ಅವರಪ್ಪ ಹೇಳ್ತಿರ್ತಾನೆ. ಈ ಹೆಂಗ್ಸು ಏನೋ ಕಾಮಿಡಿ ಮಾಡ್ತಿದ್ದಾಳೆ, ಅದನ್ ಬಿಡ್ರಿ, ಆದ್ರೆ ಶ್ರುತಿ ಎಲ್ಲೋದ್ಲು ರೀ ಅಂತ ಶೀಲಾ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ರಂಗನಾಥ್, ನಿಮ್ ಹೆಂಡತಿ ತುಂಬಾ ಚೆನ್ನಾಗ್ ಆಡ್ತಾರೆ ಅಂತ ವಾಸುದೇವ್ ಹೇಳ್ದಾಗ, ಅವಳು ಆಡ್ತಾ ಇಲ್ಲ ಭರತನಾಟ್ಯ ಮಾಡ್ತಿರೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಿಮ್ ಹೆಂಡತಿಗೆ ಆಡೋದಕ್ ಕಳ್ಸಿದಿದ್ರೆ ಇಷ್ಟೊತ್ಗೆ ಅವರಿಂದ ನೀವು ದೊಡ್ಡ ವ್ಯಕ್ತಿ ಆಗ್ತಿದ್ರಿ ಅಂತ ವಾಸುದೇವ್ ಹೇಳ್ದಾಗ, ಅದನ್ನ ಕೇಳಿ ರಂಗನಾಥ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಅವನನ್ನೇ ಗುರಾಯಿಸ್ತಿರ್ತಾನೆ. ಅಲ್ಲ ರಂಗನಾಥ್, ನೀವು ಎಂಜಿನ್ ಡ್ರೈವರ್ ಆಗಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಟ್ರಿ ಅನ್ಸುತ್ತೆ. ಸಾರಿ ಬೀಗ್ರೆ ಅಂತ ವಾಸುದೇವ್ ರಂಗನಾಥ್ನ ನೋಡ್ಕೊಂಡು ಹೇಳ್ತಾನೆ. ಇದು ಅವಳಿಗಿರೋ ಪ್ರತಿಭೆ, ಅದಕ್ಕೆ ಅಂತ ಅವಳ ದಯೆಯಿಂದ ನಾನ್ ಬದುಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನ್ ಯಾವತ್ತೂ ಅನ್ಕೊಂಡು ಇಲ್ಲ, ನಾನ್ ಯಾವತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿ ಅದ್ರಲ್ಲಿ ಬದುಕ್ಬೇಕು ಅಂತ ಅನ್ಕೊಳ್ಳೋನು. ಇಂಜಿನ್ ಡ್ರೈವರ್ ಆಗಿರೋದಕ್ಕೆ ನನ್ಗೆ ಖುಷಿ ಇದೆ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ವಾಸುದೇವ್ ಅದಕ್ಕೇನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನಾಗ್ಬಿಡ್ತಾನೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಸ್ಟುಡಿಯೋ ಹತ್ರ ಬಂದು ಶ್ರುತಿ ಬಗ್ಗೆ ವಿಚಾರಿಸ್ಬೇಕಾದ್ರೆ ಶ್ರುತಿ ಅಲ್ಲಿಗ್ ಬಂದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಸರಿ ಅಂತ ಅಲ್ಲಿರೋ ವ್ಯಕ್ತಿ ಇನ್ನೊಂದು ಸ್ಟುಡಿಯೋ ಅಡ್ರೆಸ್ ನ ಕೊಡ್ತಾನೆ. ಸರಿ ಅಲ್ಲೋಗ್ ನೋಡಿದ್ರೆ ಗೊತ್ತಾಗತ್ತೆ ಅಂತ ಸೂರ್ಯ ಹೇಳಿದಾಗ, ಅಲ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಮೀನಾ ಹೇಳ್ತಾಳೆ. ಆಮೇಲೆ ನೋಡ್ಕೊಂಡ್ರಾಯ್ತು, ಮೊದ್ಲು ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳಿ ಸೂರ್ಯ ಮೀನಾ ಇನ್ನೊಂದು ಸ್ಟುಡಿಯೋ ಹತ್ರ ಹೋಗ್ತಾರೆ. ಈ ಕಡೆ ಡ್ಯಾನ್ಸ್ ಮಾಡ್ತಿದ್ರುನು ರವಿ ಮಾತ್ರ ಟೆನ್ಷನ್ ಅಲ್ಲಿ ಇರ್ತಾನೆ. ಒಂದ್ ನಿಮಿಷ ಬರ್ತೀನಿ ಅಂತ ಪಾರ್ಕ್ ಫ್ರೆಂಡ್ ಹತ್ರ ಹೇಳಿ ಮನೋಜ ರವಿ ಹತ್ರ ಹೋಗಿ ಮಾತಾಡ್ತಿರ್ತಾನೆ. ಫಂಕ್ಷನ್ ಮುಗಿತಿದೆ ಕಣೋ, ಎಲ್ಲೋ ಶ್ರುತಿ ಅಂತ ಮನೋಜ ಮತ್ತೆ ರೋಹಿಣಿ ಇಬ್ರು ಕೇಳಿದಾಗ, ಬರ್ತಿದಾರೆ ನೀವ್ ನಡೀರಿ ಒಳಗಡೆ, ಫಂಕ್ಷನ್ ಎಲ್ಲ ಇನ್ನೂ ಇದೆ ಅಲ್ವಾ ಅಂತ ರವಿ ಅವ್ರಿಬ್ರು ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡೋಗಿ ಎಲ್ರಿಗೂ ಮತ್ತೆ ಡ್ಯಾನ್ಸ್ ಆಡೋದಿಕ್ಕೆ ಲೇಡೀಸ್ ಗಳನ್ನ ಕಳಿಸ್ತಿರ್ತಾನೆ. ಏನಾಯ್ತು ನಿನ್ ಪಾಡಿಗೆ ನೀನು ಎಲ್ರನ್ನೂ ಡ್ಯಾನ್ಸ್ ಆಡೋದಕ್ಕೆ ಕಲಿಸ್ತಿದ್ಯಾ, ನನ್ಗೆ ತುಂಬಾ ಹಸು ಆಗ್ತಿದೆ ಕಣೋ, ನೀವ್ ಕೇಕ್ ಕಟ್ ಮಾಡೋದ್ ಯಾವಾಗ, ನಾನ್ ತಿನ್ನೋದ್ ಯಾವಾಗ ಅಂತ ಮನೋಜ ಹೇಳ್ಬೇಕಾದ್ರೆ, ಅಲ್ಲಿ ಊಟ ರೆಡಿ ಆಗಿದೆ, ಹೋಗ್ ಊಟ ಮಾಡೋಗ ಅಂತ ರವಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಏನಾಯ್ತು ಇವ್ನ್ಗೆ, ನಾನೇನೋ ಕೇಳಿದ್ರೆ ಇವ್ನ್ ಈ ರೀತಿ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಮನೋಜ್ ಹೇಳ್ಬೇಕಾದ್ರೆ, ಮನೋಜ್ ಇದ್ರಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ, ನಾನ್ ಬಂದಾಗಿಂದ ನೋಡ್ತಾನೆ ಇದೀನಿ, ರವಿ ಟೆನ್ಷನ್ ಅಲ್ಲೇ ಇದ್ದಾನೆ, ಸರಿ ನೀವ್ ಕುತ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಈ ಕಡೆ ಶಾಂತಿ ಶೀಲಾ ಮತ್ತೆ ಕಸ್ತೂರಿನ ಕರ್ಕೊಂಡು ಡ್ಯಾನ್ಸ್ ನ ಹೇಳ್ಕೊಟ್ಟು ಆಡಿಸ್ತಿರ್ತಾಳೆ. ರಂಗನಾಥ್ ಅವರು ವಾಸುದೇವ್ ಹತ್ರ ಬಂದು, ಏನ್ ಸರ್ ನೀವ್ ಹೆಂಡ್ತಿನೂ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದಾರೆ, ಇವ್ರಿಗೆ ಡ್ಯಾನ್ಸ್ ಎಲ್ಲ ಚೆನ್ನಾಗ್ ಕಲ್ಸಿ ದೊಡ್ಡ ಡ್ಯಾನ್ಸರ್ ಆಗಿ ಮಾಡಿದಿದ್ರೆ ಅವ್ರ ದಯೆಯಲ್ಲೇ ನೀವು ಬಳಬಹುದಿತ್ತ
ಬದುಕ್ಬೋದಿತ್ತಲ್ಲ ಬದುಕ್ಬೋದಿತ್ತಲ್ಲ ಅಂತ ರಂಗನಾಥ್ ಅವರು ವಾಸುದೇವ್ ಹತ್ರ ಕಿಂಡಲ್ ಮಾಡ್ತಿರ್ತಾರೆ. ಈ ಕಡೆ ರವಿ ನನಗ್ ಅವಮಾನ ಆಗುತ್ತಲ್ಲ ಬಂದೋರ್ ಮುಂದೆ ಅಂತ ಟೆನ್ಷನ್ ಅಲ್ಲಿ ಶ್ರುತಿಗೆ ಕಾಲ್ ಮೇಲ್ ಕಾಲ್ ಮಾಡ್ತಾನೆ ಇರ್ತಾನೆ. ಅಲ್ಗೆ ಚೇತನ ಬಂದು ಏನು ಅಂತ ಕೇಳಿದಾಗ ನಡೆದಿದ್ ವಿಷಯನೆಲ್ಲ ರವಿ ಹೇಳ್ತಾನೆ. ಮತ್ತೆ ಟ್ರೈ ಮಾಡ್ತಾರೆ, ನೀನ್ ಟೆನ್ಷನ್ ಮಾಡ್ಕೋಬೇಡ ಅಂತ ಚೇತನ ಸಮಾಧಾನ ಮಾಡ್ತಿರ್ತಾನೆ. ಟೆನ್ಷನ್ ಮಾಡ್ಕೋಬೇಡಪ್ಪ, ಇರು ನೀನು ಸೂರಿಂಗ್ ಮಾಡು ಕಾಲ್ನ ಅಂತ ಚೇತನ ಹೇಳಿದಾಗ ರವಿ ಸೂರಿಂಗ್ ಮಾಡಿ ಕೇಳ್ತಾನೆ. ಏನಾದ್ರೂ ಸಿಕ್ಕದ್ಲ ಅವಳು, ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂತ ರವಿ ಹೇಳಿದಾಗ ಇಲ್ಲ ಕಣೋ, ಸ್ಟುಡಿಯೋಗ್ ಬಂದಿದ್ವಿ, ಅಲ್ಲಿ ಬಂದಿಲ್ವಂತೆ, ಇನ್ನೊಂದ್ ಸ್ಟುಡಿಯೋಗ್ ಹೋಗ್ತಾ ಇದೀವಿ ಅಂತ ಸೂರ್ಯ ಹೇಳ್ತಾನೆ. ಬೇಗ ಕಣೋ, ಈ ವಿಷಯ ಏನಾದ್ರೂ ನಮ್ಮ ಅತ್ತೆ ಮಾವಂಗ್ ಗೊತ್ತಾದ್ರೆ ಇದನ್ನ ದೊಡ್ಡದಾಗಿ ಗಲಾಟೆನೆ ಶುರು ಮಾಡ್ಬಿಡ್ತಾರೆ ಅಂತ ರವಿ ಭಯ ಪಡ್ತಿರ್ತಾನೆ. ಇನ್ನೊಂದ್ ಸ್ಟುಡಿಯೋಗ್ ಹೋಗಿ ವಿಚಾರಿಸಿದಾಗ ಅಲ್ಲಿ ಶ್ರುತಿ ಬಂದ್ ಹೋಗಿದ್ದು ಅವ್ರಿಗೆ ಗೊತ್ತಾಗತ್ತೆ. ಈಗ 10 ನಿಮಿಷ ಆಯ್ತು ಅವ್ರು ಹೋಗಿ ಅಂತ. ಅಲ್ಲಿ ಒಬ್ರು ಹೇಳ್ಬೇಕಾದ್ರೆ ಎಲ್ಲಿ ಹೋದ್ರು ಅಂತ ಏನಾದ್ರೂ ಹೇಳಿದ್ರ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ಸೌಂಡ್ ಆರ್ಟಿಸ್ಟ್ ಹತ್ರ ಕೇಳ್ತಾ ಇದ್ರು, ಯಾರೋ ಲಾಯರ್ ಬಗ್ಗೆ ಕೇಳ್ತಿದ್ರು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಲಾಯರ್ ಬಗ್ಗೆನಾ, ಆ ಲಾಯರ್ ಅಡ್ರೆಸ್ ಏನಾದ್ರೂ ನಿಮ್ಗೆ ಗೊತ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಹಾಗೆ ಅಲ್ಲಿಂದ ಅವ್ರ ಹತ್ರ ಅಡ್ರೆಸ್ ತಗೊಂಡು ಸೂರ್ಯ ಮೀನಾ ಇಬ್ರು ಹೋಗ್ಬೇಕಾದ್ರೆ, ಏ ಮೀನಮ್ಮ, ಈ ಮೈಕಮ್ಮ ಲಾಯರ್ ಹತ್ರ ಹೋಗಿದಾಳೆ ಅಂದ್ರೆ ಈ ರವಿ ಜೊತೆ ಜಗಳ ಮಾಡ್ಕೊಂಡ್ ಹೋದ್ರಲ್ಲ, ಏನಾದ್ರು ಡೈವರ್ಸ್ ಏನಾದ್ರು ತಗೊಳಕ್ ಹೋಗಿದಾಳ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನೀವ್ ಸುಮ್ನೆ ಇರ್ರಿ, ಏನೇನೋ ಹೇಳಿ ಎದುರಿಸ್ಬೇಡಿ, ಇವತ್ತು ಅವ್ರ ಆನಿವರ್ಸರಿ ಬೇರೆ ಮಾಡ್ಕೋತಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಸುಮ್ನೆ ಇರು ಮೀನಮ್ಮ, ಇವಾಗ ಅದ್ರ ಬಗ್ಗೆ ಎಲ್ಲ ಯಾರು ಯೋಚನೆ ಮಾಡೋದಿಲ್ಲ, ಕೋಪ ಅಂತ ಬಂದ್ರೆ ಆಗ್ಲೇ ಡೈವರ್ಸು ಅಂತಿರ್ತಾರೆ, ತಿಂಡಿ ತಕೊಟ್ಟಿಲ್ಲ ಅಂದ್ರೆ ಡೈವರ್ಸು ಅಂತಿರ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಡೈವರ್ಸ್ ಅಂತಿರ್ತಾರೆ ಕಣಮ್ಮ, ಇದೆಲ್ಲ ಯಾವ ಲೆಕ್ಕ ಇವ್ರಿಗಿವಾಗ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ ನಾನು ನಿಮ್ ಜೊತೆ ಎಷ್ಟೋ ಸಲ ಜಗಳ ಮಾಡಿದೀನಿ, ಹಾಗಂತ ನಾನು ಹಾಗೆ ಇದೀನಾ? ನಾನ್ ಎಷ್ಟೇ ಹೇಳಿದ್ರು ನೀವ್ ಕೇಳ್ದೆ ಕುಡ್ಕೊಂಡು ಬಂದಿದೀರಾ, ನಾನೇನ್ ಯಾವತ್ತಾದ್ರೂ ಅದಕ್ಕೆ ಅಂತ ಲಾಯರ್ ಹುಡ್ಕೊಂಡ್ ಹೋಗಿದೀನ ಅಂತ ಮೀನಾ ಕೇಳ್ತಾಳೆ. ನನಗೇನೋ ನಿನ್ಗೆ ಯಾವ ಲಾಯರ್ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಇರ್ಬೇಕು ಅಂತ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ಸುಮ್ನೆ ಇರ್ರಿ, ಎಲ್ಲದಕ್ಕೂ ಕಾಮಿಡಿ ಮಾಡ್ತೀರಾ ನೀವು ಅಂತ ಮೀನಾ ಸೂರ್ಯನ್ಗೆ ಹೊಡಿತಿರ್ತಾಳೆ. ಪಾಪ ರವಿ ಬೇರೆ ಶ್ರುತಿ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಅಲ್ಲಿದ್ದಾರೆ, ಇವ್ರು ಬೇರೆ ಲಾಯರ್ ಬೇರೆ ಹುಡ್ಕೊಂಡ್ ಹೋಗಿದ್ದಾರೆ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಟೆನ್ಷನ್ ಅಲ್ಲಿ ಹೇಳ್ತಾಳೆ. ಈ ಕಡೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾನೆ ಶೀಲಾ ಶಾಂತಿ ಹತ್ರ ಕೇಳ್ತಿರ್ತಾಳೆ, ಏನಾದ್ರೂ ಮನೇಲಿ ಗಲಾಟೆ ಆಯ್ತಾ, ಶ್ರುತಿ ಎಲ್ಲೋ ಹೋದ್ಲು ಅಂತ ಕೇಳಿದಾಗ, ಇಲ್ಲಮ್ಮ ಡಬ್ಬಿಂಗ್ ಅಂತ ಹೋಗಿದ್ದಾಳೆ, ಇನ್ನು ಬಂದಿಲ್ಲ ಬಿಗ್ರೆ, ಯಾಕ್ ನೀವ್ ಈ ರೀತಿ ಎಲ್ಲ ಕೇಳ್ತಿದೀರಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಸರಿ ಆಯ್ತು ಅಂತ ಡ್ಯಾನ್ಸ್ ಮುಗಿದ್ಮೇಲೆ, ಅಮ್ಮ ಯಾಕಮ್ಮ ನಿಲ್ಸಿದ್ರಿ, ಇನ್ನೂ ಆಡ್ರಮ್ಮ ಅಂತ ರವಿ ಹೇಳ್ತಾನೆ ಇರ್ತಾನೆ. ಏನೋ ಇದು ಡ್ಯಾನ್ಸ್ ಪ್ರೋಗ್ರಾಮ್ ಏನದು, ಅವ್ರು ಮೇಲೆ ಮೇಲೆ ಆಡೋದಿಕ್ಕೆ, ಸುಮ್ನೆ ಇರೋ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಇಲ್ಲಪ್ಪ, ಅವ್ರು ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ, ಅದಕ್ಕೆ ಹೇಳ್ತಾ ಇರೋದು ಅಂತ ರವಿ ಹೇಳಿದಾಗ ರಂಗನಾಥ್ ಅವರು ಸ್ಟೇಜ್ ಮೇಲೆ ಬಂದು, ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತಾ, ನಿಮ್ಗೆಲ್ಲ ಖುಷಿ ಆಯ್ತಾ ಅಂತ ಕೇಳಿದಾಗ ಅಲ್ಲಿರೋರೆಲ್ರು ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ. ಶಾಂತಿ, ಎಲ್ರು ಆಸೆ ಪಡ್ತಿದ್ದಾರೆ, ನಿಮ್ಮಿಬ್ರ ಮಧ್ಯೆನೆ ಕಾಂಪಿಟೇಷನ್, ಯಾರ್ ಗೆಲ್ತಾರ ನೋಡೇ ಬಿಡೋಣ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಅಯ್ಯೋ ಅಣ್ಣ, ನನ್ನಿಂದ ಆಗಲ್ಲ ಅಣ್ಣ, ಇವಳಿಗೆ ಕಾಂಪಿಟೇಟರ್ ನಾನ ಆಗೋದಿಲ್ಲ ಅಣ್ಣ ಅಂತ ಕಸ್ತೂರಿ ಅವರು ಹೋಗ್ಬೇಕಾದ್ರೆ, ಏಯ್ ಎಲ್ಲೇ ಹೋಗ್ತಿದ್ಯಾ, ಕಾಂಪಿಟೇಷನ್ ಬೇರೆ ಅಂತ ಹೇಳ್ತಿದ್ದಾರೆ, ಆಡ್ದೆ ನೀನ್ ಹೋಗ್ದಿರಾ ನಾನ್ ಬಿಡೋದಕ್ ಆಗೋದಿಲ್ಲ ಕಣೆ ಅಂತ ಶಾಂತಿ ಕಸ್ತೂರಿ ಕೈ ಹಿಡ್ಕೊಂಡು ಆಡ್ಲೇಬೇಕು ಅಂತ ಹೇಳ್ತಿರ್ತಾಳೆ. ನೀನ್ ನನ್ ಬಿಡೋ ತರ ಕಾಣಿಸ್ತಿಲ್ಲ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ಸದ್ಯ ಅಲ್ಲಿವರೆಗೂ ಹೇಗಾದ್ರೂ ಇವರು ಡೈವರ್ಟ್ ಆಗಿರ್ತಾರೆ ಅಂತ ರವಿ ಸಮಾಧಾನ ಮಾಡ್ಕೋತಿರ್ತಾನೆ. ಈ ಕಡೆ ವಾಸುದೇವ್ ಅವರು ಶೀಲಿಂಗ್ಗೆ ಬೈತಿರ್ತಾರೆ. ಅವ್ರೇನೋ ಕರೆದ್ರು ಅಂತ ನೀನ್ ಹೋಗಿ ಆಡ್ಬಿಡ್ತೀಯಾ, ನನ್ಗೆಷ್ಟು ಅವಮಾನ ಆದಂಗಾಯ್ತು ಗೊತ್ತಾ, ನಿನ್ಗಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ, ನಾವೇನು ನಮ್ ಸ್ಟೇಟಸ್ ಏನು ಅಂತ ವಾಸುದೇವ್ ಬೈತಿರ್ತಾನೆ. ರೀ ನಾನೇನ್ರಿ ಮಾಡ್ಲಿ, ಅವ್ರು ತುಂಬಾ ಬಲವಂತ ಮಾಡಿದ್ರು, ಈ ಶಾಂತಿ ಬೇರೆ ಸುಮ್ನೆನೆ ಇರ್ತಿರ್ಲಿಲ್ಲ, ಬನ್ನಿ ಬನ್ನಿ ಅಂತ ಹಿಂಸೆ ಕೊಡ್ತಿದ್ಲು ಅಂತ ಶೀಲಾ ಹೇಳ್ತಿರ್ತಾಳೆ. ಈ ವಯಸ್ಸಲ್ಲಿ ಈ ಅಮ್ಮಂಗಿದೆಲ್ಲ ಬೇಕಿತ್ತ ಅಂತ ವಾಸುದೇವ್ ಬೈತಿರ್ತಾನೆ. ನೋಡ್ಕೊಂಡ್ ಮಾತಾಡ್ರಿ, ಬೀಗ್ರು ಪಕ್ಕದಲ್ಲೇ ಕುತ್ಕೊಂಡಿದ್ದಾರೆ ಅಂತ ಶೀಲಾ ನಿಧಾನಕ್ಕೆ ಹೇಳ್ತಿರ್ತಾಳೆ. ಅವನನ್ನ ನನ್ ಬೀಗ್ರು ಅಂತ ಹೇಳ್ಬೇಡ, ನನಗ ಅವ್ನ್ ಕಂಡ್ರೆ ಅವ್ನ್ ಸ್ವಲ್ಪನೇ ಇಷ್ಟ ಇಲ್ಲ, ಏನ್ ಮಾಡೋದು, ಎಲ್ಲ ನಮ್ಮ ಮಗಳು ಮಾಡಿದ ಕೆಲ್ಸ ಅಂತ ವಾಸುದೇವ್ ಹೇಳ್ಕೊಂಡು ಬೇಜಾರ್ ಮಾಡ್ಕೋತಿರ್ತಾನೆ. ಹಾಗೆ ರವಿನ ಪಕ್ಕಕ್ ಕರೆದು ನಿನ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ, ಶ್ರುತಿ ಜೊತೆ ಜಗಳ ಮಾಡ್ಕೊಂಡ್ಯಾ, ಅವಳೇನಾದ್ರು ಕೋಪ ಮಾಡ್ಕೊಂಡು ಹೋಗಿದಾಳ ಅಂತ ಕೇಳ್ತಾರೆ. ಯಾಕೆ ರೀತಿ ಕೇಳ್ತಿದೀರಾ ಅಂತ ರವಿ ಕೇಳಿದಾಗ, ನನ್ ಮಗಳ ಬಗ್ಗೆ ನನಗ್ ಗೊತ್ತಿಲ್ವಾ, ಅವಳಿಗೆ ಏನಾದ್ರು ಕೋಪ ಬಂತು ಅಂದ್ರೆ ಎಲ್ಲದನ್ನು ಬಿಟ್ಬಿಟ್ಟು ಅವಾಯ್ಡ್ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾಳೆ, ಆ ತರದವಳು ಅವಳು, ಅವಳ ಕ್ಯಾರೆಕ್ಟರ್ ಬಗ್ಗೆ ನನಗ್ ಗೊತ್ತು ಅಂತ ವಾಸುದೇವ್ ಹೇಳ್ತಿರ್ತಾನೆ. ಅಯ್ಯೋ ಹಾಗೇನಿಲ್ಲ ಮಾವ ಅಂತ ರವಿ ಹೇಳ್ಬೇಕಾದ್ರೆ, ಅಳಿಯಂದ್ರೆ ಅವಳೇನು ಅನ್ನೋದು ನಮಗ್ ಗೊತ್ತು, ಅವಳು ಚಿಕ್ಕ ವಯಸ್ಸಿಂದೇನು ಅಷ್ಟೇ, ಅವಳ ಕೋಪ ಏನಾದ್ರು ಬಂತು ಅಂದ್ರೆ ಅವಳು ಯಾರನ್ನು ಕೇರ್ ಮಾಡೋದಿಲ್ಲ, ನಿಮ್ಮಿಬ್ರ ಮಧ್ಯೆ ಏನಾದ್ರು ಸಮಸ್ಯೆ ಆಯ್ತಾ ಅಂತ ಶೀಲಾ ಕೇಳ್ತಾಳೆ. ಅಯ್ಯೋ ಹಾಗೇನಿಲ್ಲ ಅತ್ತೆ, ಡಬ್ಬಿಂಗ್ ಮುಗಿಸಿ ಮೇಕ್ ಓವರ್ ಎಲ್ಲ ಮಾಡ್ಕೊಂಡ್ ಬರ್ಬೇಕಲ್ವಾ, ಅದಕ್ಕೆ ಲೇಟ್ ಆಗ್ತಿದೆ ಅಂತ ರವಿ ಹೇಳ್ತಾನೆ. ನೀವ್ ಹೋಗಿ ಒಳಗಡೆ ಕುತ್ಕೊಳ್ಳಿ, ನಾನ್ ಬರ್ತೀನಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋದಾಗ, ರೀ ನನ್ಗೆ ಇದ್ರಲ್ಲಿ ಏನೋ ಅನುಮಾನ ಇದೆ ರೀ,
ಅಂತ ಶೀಲಾ ಹೇಳ್ದಾಗ ಬರ್ಲಿ ಇದ್ರಲ್ಲಿ ಏನಾದ್ರೂ ಒಂದ್ ಸಮಸ್ಯೆ ಇದೆ ಅಂತ ಗೊತ್ತಾಗ್ಲಿ ಅವಾಗಿದೆ ಇವ್ರಿಗೆಲ್ಲ ಈ ವಾಸುದೇವ್ ಏನು ಅನ್ನೋದನ್ನ ತೋರಿಸ್ತೀನಿ ಅಂತ ವಾಸುದೇವ್ ಹೇಳ್ತಿರ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಶ್ರುತಿ ಹೋಗಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಶ್ರುತಿ ಇರ್ತಾಳೆ. ಶ್ರುತಿ ಅವ್ರೆ ನೀವ್ ಇಲ್ಲೇ ಇದ್ದೀರಾ, ನಿಮ್ಮನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ ನಾವು ಅಂತ ಮೀನಾ ಹೇಳ್ದಾಗ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಹೌದು ನಾನ್ ಇಲ್ಲಿದ್ದೀನಿ ಅಂತ ನಿಮ್ಗೆ ಹೇಗ್ ಗೊತ್ತು ಅಂತ ಶ್ರುತಿ ಕೇಳ್ತಾಳೆ. ಆಗ ಮೀನಾ ತಾವ್ ಹೋಗಿ ವಿಚಾರಿಸಿದ್ದನ್ನೆಲ್ಲ ಅವಳತ್ರ ಹೇಳ್ತಾಳೆ. ಅದಿರ್ಲಿ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ, ನೀನ್ ಕಾಣಿಸ್ತಿಲ್ಲ ಅಂತ ಪಾಪ ರವಿ ಎಷ್ಟು ಟೆನ್ಷನ್ ಅಲ್ಲಿ ಓಡಾಡ್ತಿದನ್ ಗೊತ್ತಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಯಾರು ಅವನಾ, ನಾನಿಲ್ಲ ಅಂದ್ರೆ ಅವ್ನ್ ಖುಷಿಯಾಗೇ ಇರ್ತಾನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಇಲ್ಲ ಶ್ರುತಿ ಅವ್ರೆ ನೀವು ರವಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀರಾ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನಾ ಮರಿ, ನಾನು ರವಿ ಬಗ್ಗೆ ಪೂರ್ತಿಯಾಗಿ ಇವಾಗ್ಲೇ ಅರ್ಥ ಮಾಡ್ಕೊಂಡಿದ್ದು. ಅವನೊಬ್ಬ ಚೀಟ್, ಅದಕ್ಕೆ ಅವನ್ಗೆ ಡಿವೋರ್ಸ್ ಮಾಡ್ಬೇಕು ಅಂತ ಲಾಯರ್ ಹತ್ರ ಬಂದಿರೋದು ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಶಾಕ್ ಅಲ್ಲಿ ನಿಂತ್ಕೋತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.